ಪರಾತ್ಪರನು ಸರ್ವಶಕ್ತನು ಉನ್ನತೋನ್ನತನು ಆಗಿರುವಂತ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಹಸುರಸರಾಗಿ ಕೂಡಿ ಬಂದು ಕರ್ತನ ಸನ್ನಿಧಾನದಲ್ಲಿ ಸೇರಿ ಆತನ ಕೃಪಾಶ್ರಯಕ್ಕೆ ಒಪ್ಪಿಸಿಕೊಡುವಂತಹ ದೇವರ ಮಂದಿಗೆ, ದೇವರ ಮಕ್ಕಳಿಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತವರಾಗಿದ್ದೇನೆ. ಕರ್ತನು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ದಾನಿಯೇಲನು ಬರೆದಂತ ಪ್ರವಾದನೆ ಪುಸ್ತಕದಿಂದ 7ನೇ ಅಧ್ಯಾಯ 1ನೇ ವಚನದಿಂದ ಕೆಲವೊಂದು ವಚನಗಳನ್ನ ಓದುವಂತವನಾಗಿದ್ದೇನೆ. ದಾನಿಯೇಲನು ಬರೆದಂತ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯದಿಂದ 1ನೇ ವಚನದಿಂದ. ನೆಬೂಕದ್ನೆಚ್ಚರನು ತನ್ನ ಆಳಿಕೆಯ 2ನೆಯ ವರ್ಷದಲ್ಲಿ ಕನಸುಕೊಂಡು ತತ್ತರಗೊಂಡನು. ಅವನಿಗೆ ನಿದ್ರೆ ತಪ್ಪಿತು. ಆಗ ರಾಜನು ತನ್ನ ಕನಸುಗಳ ಅಭಿಪ್ರಾಯವನ್ನು ತಿಳಿಸಲೆಂದು ಜೋಯಿಸರನ್ನು, ಮಂತ್ರವಾದಿಗಳನ್ನು, ಮಾಟಗಾರರನ್ನು, ಪಂಡಿತರನ್ನು ಕರೆಯಿಸಲು ಅವರು ಸನ್ನಿಧಿಗೆ ಬಂದು ರಾಜನ ಮುಂದೆ ನಿಂತುಕೊಂಡರು. ರಾಜನು ಅವರಿಗೆ, ನಾನು ಕನಸು ಕಂಡೆನು, ಅದರ ಅರ್ಥವೇನೋ ಎಂದು ನನ್ನ ಮನಸ್ಸು ತತ್ತರಗೊಂಡಿದೆ ಎಂಬುದಾಗಿ ಹೇಳಲು ಆ ಪಂಡಿತರು ಅರಮಾಯ ಭಾಷೆಯಲ್ಲಿ ರಾಜನಿಗೆ, ಅರಸನೇ, ಚಿರಂಜೀವಿಯಾಗಿರು, ಆ ಕನಸನ್ನು ನಿನ್ನ ದಾಸರಿಗೆ ಹೇಳು, ಅದರ ತಾತ್ಪರ್ಯವನ್ನು ತಿಳಿಸುವವು ಎಂದು ಅರಿಕೆ ಮಾಡಿದರು. ಆಗ ರಾಜನು ಪಂಡಿತರಿಗೆ ಪ್ರತ್ಯುತ್ತರವಾಗಿ, ನನ್ನ ಮಾತು ಖಂಡಿತ. ನೀವೇ ಆ ಕನಸನ್ನು, ಅದರ ಅಭಿಪ್ರಾಯವನ್ನು ನನಗೆ ತಿಳಿಸದಿದ್ದರೆ ನಿಮ್ಮನ್ನು ಚೂರು ಚೂರನ್ನಾಗಿ ಕಳಿಸುವೆನು, ನಿಮ್ಮ ಮನೆಗಳನ್ನು ತಿಪ್ಪಿಯನ್ನಾಗಿ ಮಾಡಿಸಿ ಬಿಡುವೆನು. ನೀವು ಆ ಕನಸನ್ನು, ಅದರ ಅಭಿಪ್ರಾಯವನ್ನು ತಿಳಿಸಿದರೆ ನನ್ನಿಂದ ನಿಮಗೆ ದಾನ, ಬಹುಮಾನಗಳು, ವಿಶೇಷ ಸ್ಥಾನಗಳು ಲಭಿಸುವವು. ಆದ ಕಾರಣ ಆ ಕನಸನ್ನು, ಅದರ ಅಭಿಪ್ರಾಯವನ್ನು ನನಗೆ ತಿಳಿಸಿರಿ ಎಂದು ಹೇಳಲು ಪಂಡಿತರು, ರಾಜನು ತನ್ನ ದಾಸರಿಗೆ ಕನಸನ್ನು ತಿಳಿಸೋಣವಾಗಲಿ, ನಾವು ಅದರ ತಾತ್ಪರ್ಯವನ್ನು ವಿವರಿಸುವಿ ಎಂದು ಉತ್ತರವನ್ನೇ ಪುನಃ ಕೊಟ್ಟರು. ಅದಕ್ಕೆ ರಾಜನು, ನೀವು ಆ ಕನಸನ್ನು ನನಗೆ ತಿಳಿಸದಿದ್ದರೆ ಮರಣದಂಡನೆಯ ನಿಯಮವು ನಿಮಗೆ ಗತಿಯಾಗುವುದು ಎಂಬ ನನ್ನ ಮಾತು ಖಂಡಿತವೆಂದು ನೀವು ತಿಳಿದುಕೊಂಡು ಕಾಲಹರಣ ಮಾಡುತ್ತಿದ್ದೀರಿ. ಇದು ನನಗೆ ಚೆನ್ನಾಗಿ ಗೊತ್ತು. ಕಾಲಾಂತರವನ್ನು ನಿರೀಕ್ಷಿಸಿಕೊಂಡೇ ನನ್ನ ಮುಂದೆ ಕೆಟ್ಟ ಸುಳ್ಳುಗಳನ್ನು ಆಡುತ್ತಿರಬೇಕೆಂದು ಕಟ್ಟು ಮಾಡಿಕೊಂಡಿದ್ದೀರಿ. ಅಂತೂ ಆ ಕನಸನ್ನು ತಿಳಿಸಬೇಕು, ಅದರಿಂದ ನೀವು ಅದರ ಅಭಿಪ್ರಾಯವನ್ನು ವಿವರಿಸಬಲ್ಲದೆಂದು ತಿಳಿದುಕೊಳ್ಳುವೆನು ಎಂದು ಹೇಳಿದನು. ಆಗ ಆ ಪಂಡಿತರು ಸನ್ನಿಧಿಯ ಮುಂದೆ, ರಾಜನು ಕೇಳಿದ ಈ ಸಂಗತಿಯನ್ನು ತಿಳಿಸಬಲ್ಲವನು ಲೋಕದಲ್ಲಿ ಯಾವನೂ ಇಲ್ಲ. ಎಷ್ಟೇ ಬಲಿಷ್ಠನು, ಎಷ್ಟೇ ಪ್ರಬಲನು ಆದ ಯಾವ ಅರಸನು ಜೋಯಿಸನನ್ನಾಗಲಿ, ಮಾಟಗಾರನನ್ನಾಗಲಿ, ಪಂಡಿತನನ್ನಾಗಲಿ ಇಂಥ ಸಂಗತಿಯನ್ನು ಕೇಳಿದ್ದಿಲ್ಲ. ರಾಜನು ಕೇಳುವ ಈ ಸಂಗತಿಯು ಅತಿ ಕಷ್ಟವಾದದ್ದು. ನರ ಜನ್ಮದವರ ಮಧ್ಯೆ ವಾಸಿಸದ ದೇವರುಗಳೇ ಹೊರತು ಇನ್ನಾರು ರಾಜನ ಸಮ್ಮುಖದಲ್ಲಿ ತಿಳಿಸಲಾರರು ಎಂದು ಉತ್ತರ ಕೊಟ್ಟರು. ದೇವರು ಈ ವಾಕ್ಯ ಭಾಗವನ್ನ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಇಲ್ಲಿ ನಮ್ಮವರಿದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ದಿನಕ್ಕಾಗಿ ಸ್ತೋತ್ರ, ಸೇವೆಗಾಗಿ ಸ್ತೋತ್ರ. ಅದ್ಭುತ ಸ್ವರೂಪನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತಹ ಕರ್ತನು ನೀನಾಗಿದ್ದಿ. ಇದಕ್ಕಾಗಿ ನಿನಗೆ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ಕಾಲ ಕಾಲಕ್ಕೂ ಪರಲೋಕ ರಾಜ್ಯದ ರಹಸ್ಯಗಳನ್ನ ತಿಳಿಸುತ್ತಾ ಈ ಭೂಮಿ ಮೇಲೆ ನಡೆಯುತ್ತಿರುವಂತಹ ಕಾರ್ಯಗಳಲ್ಲಿ ಸ್ವಾಮಿ ಮಾನವರನ್ನ ಎಚ್ಚರಪಡಿಸುತ್ತಾ ನಿನ್ನ ನೀತಿಯ ಜೀವಿತವನ್ನ ಸ್ವಾಮಿ ನಿನ್ನ ಕೃಪೆಯಿಂದ ನಂಬುವಂತ ಪ್ರತಿಯೊಬ್ಬನಿಗೂ ಅನುಗ್ರಹಿಸಲು ನೀನು ಮಾಡದೆಲ್ಲ ಕೃಪೆಗಾಗಿ ಸ್ತೋತ್ರ. ತಲೆಬಾಗಿ ಬಂದಿರುವಂತ ಮಂದೆಗಾಗಿ ಸ್ತೋತ್ರ. ನಿನ್ನ ಜನರಿಗಾಗಿ, ನಿನ್ನ ಪ್ರಿಯರಿಗಾಗಿ ಸ್ತೋತ್ರ. ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ಆ ಶಕ್ತಿಯಿಂದ ನಿನ್ನ ವಾಕ್ಯದ ಬಳಿಗೆ ಬಂದು ನಿನ್ನನ್ನು ಪ್ರಾರ್ಥಿಸಿ ಈ ಭೂಮಿ ಮೇಲೆ ನಡೆಯುತ್ತಿರುವಂತ ಕಾರ್ಯಗಳಿಗೆ ಸ್ವಾಮಿ
ನಿನ್ನ ಚಿತ್ತವೇನೆಂಬುದನ್ನು ತಿಳಿಸಲು, ನಿನ್ನ ಚಿತ್ತವನ್ನ ಈ ಭೂಮಿ ಮೇಲೆ ಸ್ವಾಮಿ ನೆರವೇರಿಸಲು ಸಿದ್ಧವಾಗಿರುವಂತ ನಿನ್ನ ಮಕ್ಕಳಾದ ನಮ್ಮೆಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸುತ್ತಾ, ನೀನೇ ಈ ಹೊತ್ತು ಈ ಜಗತ್ತಿಗೆ ತಿಳಿಸಬೇಕಾದ ಸಂದೇಶವನ್ನ ತಿಳಿಸಿ ಎಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನು ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 245ನೇ ಕೀರ್ತನೆಗಳನ್ನ ಹಾಡಿಕೊಳ್ಳೋಣ. 245ನೇ ಕೀರ್ತನೆ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ, ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ, ದೇವರ ಭಕ್ತರ ದೀವಿಸಿ ಭಾಗ್ಯವ ನೀವನುಭವಿಸಿರೈ, ದೇವರ ಭಕ್ತರ ದೀವಿಸಿ ಭಾಗ್ಯವ ನೀವನುಭವಿಸಿರೈ. ತಂದೆಯ ರಾಜ್ಯಗಳು ಇವೆ ಚಂದದ ವಾಸಗಳು, ತಂದೆಯ ರಾಜ್ಯಗಳು ಇವೆ ಚಂದದ ವಾಸಗಳು, ಕುಂದದ ಕ್ಷೇಮವ ಸುಂದರ ಸ್ಥಾನವ ಹೊಂದಲು ಸೇರುವಿರೈ, ಕುಂದದ ಕ್ಷೇಮವ ಸುಂದರ ಸ್ಥಾನವ ಹೊಂದಲು ಸೇರುವಿರೈ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ, ಅಲ್ಲಿ ಕಣ್ಣೀರಿರದು ಅವರಲ್ಲಿನ ಎಡರಳಿದು, ಅಲ್ಲಿ ಕಣ್ಣೀರಿರದು ಅವರಲ್ಲಿನ ಎಡರಳಿದು, ಎಲ್ಲರೂ ಹರ್ಷಿಸಿ ಅಲ್ಲಿ ದುಃಖಾದಿಗಳೆಲ್ಲವ ನೀಗಿತರೈ, ಎಲ್ಲರೂ ಹರ್ಷಿಸಿ ಅಲ್ಲಿ ದುಃಖಾದಿಗಳೆಲ್ಲವ ನೀಗಿತರೈ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ, ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ, ಕೂಡಿ ಪರನ ಸ್ತುತಿ ಮಾಡಿ ಕೃಪಾನ್ವಿತನ, ಕೂಡಿ ಪರನ ಸ್ತುತಿ ಮಾಡಿ ಕೃಪಾನ್ವಿತನ, ಬೇಡುವ ಜನರಿಗೆ ನೀಡಿದ ವರಗಳ ಪಾಡುತ್ತ ಸಾರುವೆವೈ, ಬೇಡುವ ಜನರಿಗೆ ನೀಡಿದ ವರಗಳ ಪಾಡುತ್ತ ಸಾರುವವೈ. ತಂದ ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ, ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ, ದೇವರ ಭಕ್ತರ ದೀವಿಸಿ ಭಾಗ್ಯವ ನೀವನುಭವಿಸಿರೈ, ದೇವರ ಭಕ್ತರ ದೀವಿಸಿ ಭಾಗ್ಯವ ನೀವನುಭವಿಸಿರೈ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ದೇವರ ಕೃಪಾಸನದ ಬಳಿಗೆ ಬಂದಿರುವಾಗ ದೇವರ ನಡೆಸುವಿಕೆಯನ್ನು ಕಾಲಾನುಕಾಲದಲ್ಲಿ ದೇವರು ತನ್ನ ಇರುವಿಕೆಯನ್ನು ತನ್ನ ನಡೆಸುವಿಕೆಯನ್ನು ಮಾನವನ ಮಧ್ಯದಲ್ಲಿ ತಾನು ಕಾರ್ಯ ಸಾಧಿಸುತ್ತಿರುವ ಬಗೆಯನ್ನು ಎಲ್ಲ ಕಾಲಕ್ಕೂ ಮಾನವನ
ದೃಷ್ಟಿಗೆ ಗೋಚರವಾಗುವ ಹಾಗೆ, ಮಾನವನ ಮನಸ್ಸಿಗೆ ಅರ್ಥವಾಗುವ ಹಾಗೆ, ಮಾನವನ ಬದುಕಿನಲ್ಲಿ ತನ್ನ ಕಾರ್ಯಗಳು ನಡೆದು ಈ ಲೋಕದಲ್ಲಿ ತಾನು ಸೃಷ್ಟಿಸಿದಂತ ಪ್ರತಿಯೊಬ್ಬ ಮಾನವನು ತನ್ನನ್ನ ಪ್ರೀತಿಸಿ ತನ್ನನ್ನ ಘನಪಡಿಸುವ ಹಾಗೆ, ತನ್ನಲ್ಲಿ ಭಯಭಕ್ತಿಯುಳ್ಳವನಾಗಿ ನಡ್ಕೊಂಡು ಆತನ ಕೃಪೆಗೆ ಪಾತ್ರನಾಗಿ ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದಲು ಬೇಕಾದಂತ ಎಲ್ಲಾ ಸಂಗತಿಗಳನ್ನು ಎಲ್ಲಾ ಕಾಲಕ್ಕೂ ತನ್ನ ಸತ್ಯದ ಮುಖಾಂತರವಾಗಿ ತಿಳಿಸುತ್ತಾ ಬಂದಿದ್ದಾನೆ. ಸತ್ಯವೇದವು ಈ ಲೋಕದಲ್ಲಿ ಮಾನವನನ್ನ ನಿತ್ಯತ್ವದ ಕಡೆಗೆ ನಡೆಸಿ ಸತ್ಯ ದೇವರ ಬಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸತ್ಯ ದೇವರು ನಿರ್ಮಿಸಿರುವಂತ ನಿತ್ಯವಾದಂತ ಶಾಶ್ವತವಾದಂತ ರಾಜ್ಯದಲ್ಲಿ ವಾಸ ಮಾಡುವಂತ ಹಕ್ಕು ಬಾಧ್ಯತೆಗಳನ್ನ ಒದಗಿಸಿಕೊಡುವಂತ ದೇವರ ಉಚಿತಾರ್ಥವಾದಂತ ವರವಾಗಿದೆ, ದೇವರ ಮಾರ್ಗವಾಗಿದೆ. ಸತ್ಯವೇದದಲ್ಲಿ ದೇವರು ಇತಿಹಾಸದ ಚರಿತ್ರೆಯನ್ನ ತಿಳಿಸಿದ್ದಾನೆ ಮತ್ತು ಇತಿಹಾಸದಲ್ಲಿ ನೆರವೇರುವಂತ ಕಾರ್ಯಗಳನ್ನ ಪ್ರವಾದನ ರೂಪದಲ್ಲಿ ಬರೆಯಿಸಿ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಮನುಷ್ಯನು ಈ ಲೋಕದ ಇತಿಹಾಸವನ್ನು, ತನ್ನ ಗತಿಯನ್ನು, ಮುಂದೆ ತನಗೆ ಸಿಗುವಂತ ಸ್ವಾಸ್ಥ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ದೇವರು ಕೊಟ್ಟಿರುವಂತ ಸತ್ಯವೇದವನ್ನ ಓದಬೇಕಾಗಿದೆ. ಸತ್ಯವೇದದಲ್ಲಿ ನಡೆದಿರುವಂತ ಅನೇಕ ಘಟನೆಗಳಲ್ಲಿ ಬಹಳ ಪ್ರಮುಖವಾದಂತ ಒಂದು ಕಾಲಘಟ್ಟ ನೆಬೂಕದ್ನೆಚ್ಚರನ ಕಾಲ. ಈ ನೆಬೂಕದ್ನೆಚ್ಚರನ ಕಾಲದಲ್ಲಿ ದೇವರು ಈ ಲೋಕದ ಇತಿಹಾಸವನ್ನ ಬಯಲು ಮಾಡುವಂತ ಕಾರ್ಯವನ್ನ ಮಾಡುವಂತನಾಗಿದ್ದಾನೆ. ನೆಬೂಕದ್ನೆಚ್ಚರ ರಾಜನಿಗೆ ಕನಸು ಬೀಳ್ತದೆ. ಆ ಕನಸು ಕಂಡ ತಕ್ಷಣ ಅವನಿಗೆ ಭಯವಾಗ್ತದೆ. ಕನಸಿನಲ್ಲಿ ಅವನು ಭಯವನ್ನ ಹೊಂದಿದ್ದರಿಂದ ಆತನು ಎಚ್ಚರವಾಗಿ ಕುಳಿತುಕೊಳ್ತಾನೆ. ಕುಳಿತುಕೊಂಡ ತಕ್ಷಣ ಅವನ ಕನಸು ಏನು ಬಿತ್ತು ಅನ್ನೋದನ್ನ ಭಯದಲ್ಲಿ ಆತನು ಮಾರ್ತಿರ್ತಾನೆ. ಆದ್ರೆ ಆ ಕನಸು ಬಹಳ ಭಯಂಕರವಾಗಿ, ಅದರ ನಿಮಿತ್ತ ಅವನು ಬಹಳ ಕಂಗೆಟ್ಟನು. ಆ ರಾತ್ರಿ ಎಲ್ಲ ನಿದ್ದಿಗೆಟ್ಟನು. ಆ ಕನಸನ್ನ ನೆನಪು ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿದ. ಆದರೆ ಆ ಕನಸು ಅವನಿಗೆ ನೆನಪೇ ಆಗಲಿಲ್ಲ. ಯಾಕಂತಂದ್ರೆ ಆ ಕನಸಿನ ಅರ್ಥವನ್ನು ನೆಬೂಕದ್ನೆಚ್ಚರನು ವಿಶೇಷವಾದ ರೀತಿಯಲ್ಲಿ ತಿಳಿದುಕೊಳ್ಳುವುದು ಅವಶ್ಯವಾಗಿ. ನೆಬೂಕದ್ನೆಚ್ಚರನು ತನಗಿಂತ ದುಸ್ಥಿತಿ ಅಥವಾ ಇಂಥ ಸಂಕಟ, ಇಂಥ ಪರಿಸ್ಥಿತಿ ತನಗೆ ಅರ್ಥವಾಗದ ರೀತಿಯಲ್ಲಿ ಸಂಭವಿಸುವಾಗ ತನ್ನ ಸುರಕ್ಷತೆಗೆಂದೇ ತನ್ನ ಆಸ್ಥಾನದಲ್ಲಿ ಆತನು ಅನೇಕ ಮಂತ್ರಿಗಳನ್ನು ಇಟ್ಟುಕೊಂಡಿದ್ದ. ಅವರು ಅನೇಕ ವಿಷಯದಲ್ಲಿ, ಅನೇಕ ಯುದ್ಧದಲ್ಲಿ ಪಾರಂಗತರಾಗಿ ರಾಜನನ್ನ ಅನೇಕ ವಿಷಯಗಳಲ್ಲಿ ಸಂತೈಸುತ್ತಾ ಆತನಿಗೆ ಧೈರ್ಯ ಕೊಡುತ್ತಾ ಇಂಥ ಸಂದರ್ಭಗಳಲ್ಲಿ ಆತನನ್ನ ಪೋಷಿಸುತ್ತಾ ಬರುತ್ತಿದ್ದ. ಆದರೆ ಈ ದಿನ ಅವರ ಯಾವ ಕಾರ್ಯಗಳು ಕೆಲಸಕ್ಕೆ ಬರಲಿಲ್ಲ. ರಾಜನು ಅವರನ್ನ ಕರೆಸ್ತಾನೆ. ಬೆಳಿಗ್ಗೆ ತನಗಾದಂತ ಈ ಪರಿಸ್ಥಿತಿಯನ್ನ ಅವರಿಗೆ ಮುಂದೆ ಇಡ್ತಾನೆ. ಅವರಿಂದ ಉತ್ತರವನ್ನ ಎದುರು ನೋಡ್ತಾನೆ. ಅದನ್ನ ಹೇಳ್ತಾನೆ, ನನಗೊಂದು ಕನಸು ಬಿತ್ತು. ಆ ಕನಸಿನಲ್ಲಿ ನಾನು ಭಯಗೊಂಡೆ. ಅದು ಎಷ್ಟು ಭಯಪಡಿಸಿತು ಅಂದ್ರೆ ನನಗೆ ರಾತ್ರಿ ಎಲ್ಲ ನಿದ್ರೆ ಬರಲಿಲ್ಲ. ಈಗಲೂ ಕೂಡ ನನ್ನನ್ನ ಕಳವಳಗೊಳಿಸಿದೆ. ಆ ಕನಸಿನ ಅರ್ಥವನ್ನ ನಾನು ತಿಳಿದುಕೊಳ್ಳೇಬೇಕು. ಅದಕ್ಕೋಸ್ಕರ ನಾನು ನಿಮ್ಮನ್ನ ಕರೆಸಿದ್ದೇನೆ. ನೀವು ನಾನು ಕಂಡಂತ ಕನಸನ್ನು, ಅದರ ಅರ್ಥವನ್ನು ನನಗೆ ತಿಳಿಸಬೇಕು. ಅಲ್ಲಿದ್ದಂತ ಜ್ಯೋತಿಷರು, ಪಂಡಿತರು ತಮ್ಮ ಎಲ್ಲಾ ವಿದ್ಯೆಗಳನ್ನ ಉಪಯೋಗಿಸಿ ಪ್ರಯತ್ನ ಮಾಡಿದರೂ ಅದ್ಯಾವುದು ಕೆಲಸಕ್ಕೆ ಬರಲಿಲ್ಲ. ಕೊನೆಗೆ ಆತನು ಮತ್ತೆ ಕರೆಸಿ ಅವ್ರಿಗೆ ಕೇಳ್ತಾನೆ, ನಾನು ಕಂಡಂತ ಕನಸನ್ನು, ಅದರ ಅರ್ಥವನ್ನು ನೀವು ನನಗೆ ತಿಳಿಸಬೇಕು. ಅವ್ರು ಹೇಳ್ತಾರೆ, ಸ್ವಾಮಿ, ಕನಿಷ್ಠ ಪಕ್ಷ ನಮಗೆ ನೀನು ಕಂಡಂತ ಕನಸನ್ನಾದ್ರೂ ತಿಳಿಸು, ಆಗ ಅದರ ಅರ್ಥವನ್ನ ನಾವು ಹೇಳೋದಕ್ಕಾಗ. ರಾಜನು ಹೇಳ್ತಾನೆ, ಕನಸನ್ನು ಮರ್ತು ಹೋಗಿದೆ. ಈಗ ನಾನೇನ್ ಮಾಡ್ಲಿ? ನಿಮ್ಮ ವಿದ್ಯೆಗಳನ್ನು ಉಪಯೋಗಿಸಿ ನಾನು ಕಂಡಂತ ಕನಸನ್ನ, ಅದರ ಅರ್ಥವನ್ನ ನೀವು ತಿಳಿಸ್ಲೇಬೇಕು. ಆಗೋದಿಲ್ಲ. ಆಗ
ಇಲ್ಲಿ ತನಕ ಅವರು ಜೀವಿಸಿದಂತ, ಅವ್ರು ನಡ್ಕೊಂಡಂತ ರೀತಿಯ ಬಗ್ಗೆ ನೆಬೂಕದ್ನೆಚ್ಚರನಿಗೆ ಸಂಶಯ ಬರುವುದು. ಆಗ ಅವನು ಈ ಮಾತುಗಳನ್ನು, ಇಲ್ಲಿ ತನಕ ನೀವು ನನ್ನನ್ನ ಮೋಸ ಮಾಡುವುದಕ್ಕೋಸ್ಕರವೇ ನೀವು ಸುಳ್ಳನ್ನ ಹೇಳಿಕೊಂಡು ನನ್ನ ಸಮ್ಮುಖದಲ್ಲಿ ನೀವು ವಾಸಿಸಿ, ಆದುದರಿಂದ ನಾನು ನಿಮ್ಮ ನಡವಳಿಕೆಗಳನ್ನ ಗಮನಿಸಿದಾಗ ನಿಮ್ಮ ಸುಳ್ಳುಗಳು ನಮ್ಮ ಮುಂದೆ ಕಾಣ ಬರುತ್ತಾ ಇವೆ. ನಿಮ್ಮ ಮನೆಗಳನ್ನ ತಿಪ್ಪೆಗಳನ್ನಾಗಿ ಮಾಡಿಬಿಡ್ತೇವೆ, ನಿಮ್ಮನ್ನ ಕಡಿದು ಚೂರು ಚೂರನ್ನಾಗಿ ಮಾಡಿಬಿಡ್ತೇವೆ. ನನ್ನ ಕನಸಿನ ಅರ್ಥವನ್ನ ನೀವು ಹೇಳಿದ್ರೆ ಸರಿ, ಇಲ್ಲದೆ ಹೋದ್ರೆ ನಿಮ್ಮ ಮನೆಯ ತಿಪ್ಪಿಯನ್ನಾಗಿ ಮಾಡಿಸ್ಬಿಡ್ತೇನೆ. ಏನೇ ಆದ್ರೂ, ಎಷ್ಟೇ ಪ್ರಯತ್ನ ಪಟ್ಟರು, ಈಗ ಇವರು ರಾಜನ ಮುಂದೆ ಆತನ ಸಮಸ್ಯೆಯನ್ನ ಪರಿಹರಿಸಲು ಸಾಧ್ಯವಾದ. ಆವಾಗ ಅವ್ರು ಹೇಳ್ತಾರೆ, ರಾಜನೇ, ಈ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಈ ಭೂಮಿ ಮೇಲೆ ಮನುಷ್ಯ ಮಾತ್ರದವರಿಂದ ಸಾಧ್ಯ, ಆದರೆ ದೇವರಿಂದ ಮಾತ್ರ ಸಾಧ್ಯ. ಈ ಭೂಮಿ ಮೇಲೆ ಮಾನವನ ಪ್ರತಿಯೊಂದು ಸಂಕಷ್ಟವನ್ನ, ಪ್ರತಿಯೊಂದು ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಪರಿಹರಿಸಬಲ್ಲಂತ ಶಕ್ತನು ದೇವರೇ ಆಗಿದ್ದಾನೆ. ಆತನು ರಾಜನೇ ಆಗಲಿ, ಒಬ್ಬ ಶ್ರೀ ಸಾಮಾನ್ಯನೇ ಆಗಲಿ, ಅವನ ಜೀವಕ್ಕೆ ಒದಗಿ ಬರುವಂತ ಕುತ್ತಿನಿಂದ, ಆಪತ್ತಿನಿಂದ, ಅವನಿಗಾಗುವಂತ ಭಯ ಆತಂಕಗಳಿಂದ ಬಿಡಿಸಿ ಆತನಿಗೆ ಸಮಾಧಾನವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು ತಂದು ಆತನಿಗಿರುವಂತಹ ಸಂಕಷ್ಟಗಳಿಂದ ಪಾರು ಮಾಡಿ ಆತನ ಕಷ್ಟಗಳನ್ನ ಪರಿಹರಿಸಿ ಮತ್ತೆ ಅವನ ಜೀವಿತದಲ್ಲಿ ನೆಮ್ಮದಿಯನ್ನ ತರಬಲ್ಲ ಆತನು ದೇವರು ಮಾತ್ರ ಸಾಧ್ಯ ಎಂಬುವಂತ ಸತ್ಯವನ್ನ ರಾಜನಿಗೆ ತಿಳಿಸ್ತಾರೆ. ಅಲ್ಲಿಯ ತನಕ ಆದ್ರೆ ಅವರು ಮಾಡಿದ್ದೇನು? ಕೇವಲ ತಮ್ಮ ಸ್ವಾರ್ಥದ ಬದುಕಿಗಾಗಿ ರಾಜನ ಮುಂದೆ ಸುಳ್ಳು ಹೇಳಿಕೊಂಡಂತೆ ಬದುಕಿ ಬಂದಿದ್ದವರು. ಒಂದು ವೇಳೆ ಅವರು ಸತ್ಯದ ಜೀವಿತದಲ್ಲಿ ದೇವರಿಂದ ನಡೆಸಲ್ಪಟ್ಟು ದೇವರಿಂದ ನೇಮಕವಾಗಿ ರಾಜನ ಬಳಿಯಲ್ಲಿ ಅವರು ತಮ್ಮ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದೇ ಆಗಿದ್ದರೆ ಅವರು ರಾಜನ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವನ್ನ ಹುಡುಕಿಕೊಡಲು ಸತ್ತರ. ಆದ್ರೆ ಹಾಗಾಗ್ಲಿಲ್ಲ. ಈ ಕಾರಣದಿಂದಲೇ ರಾಜನು ತನ್ನ ರಾಜ್ಯಭಾರವನ್ನ ದಿಕ್ಕು ತಪ್ಪಿಸುವಂತ ಇತರರ ಮಾತುಗಳನ್ನ ಕೇಳಿ ತನ್ನ ರಾಜ್ಯವನ್ನ ನಡೆಸುತ್ತ. ಹೀಗಾಗಿಯೇ ಅಂದಿನಿಂದ ಇಂದಿನ ತನಕ ಈ ಭೂಮಿ ಮೇಲೆ ರಾಜ್ಯಗಳನ್ನ ಆಳುವಂತ ನಾಯಕರುಗಳು ಸುಳ್ಳುಗಳನ್ನ ನಂಬಿ, ಸುಳ್ಳುಗಳನ್ನ ಹಿಂಬಾಲಿಸಿ, ಸುಳ್ಳಾದಂತ ತತ್ವಗಳನ್ನ, ಸುಳ್ಳಾದಂತ ಬೋಧನೆಗಳನ್ನ, ಸುಳ್ಳಾದಂತ ನಂಬಿಕೆಗಳ ಮೇಲೆ ನಂಬಿಕೆಯನ್ನ ಹುಟ್ಟಿಸುವಂತ ಸ್ನೇಹಿತರನ್ನ, ಮಂತ್ರಿಗಳನ್ನ, ಸಲಹೆಗಾರನ್ನ ಇಟ್ಟುಕೊಂಡು ಸುಳ್ಳಿನ ಬದುಕಿನ ಮೇಲೆ ತಮ್ಮ ರಾಜ್ಯವನ್ನ ಕಟ್ಟಿಕೊಂಡು ಈ ಭೂಮಿ ಮೇಲೆ ಆಧಿಪತ್ಯವನ್ನ ನಡೆಸುವಂತ. ಆದರೆ ದೇವರಿಂದ ಬರುವಂತ ಸಂಕಷ್ಟವು ಅವರಿಗೆ ಒದಗಿ ಬರುವಾಗ ಆ ಸಂಕಷ್ಟದಿಂದ ಪಾರು ಮಾಡಿಕೊಳ್ಳಬೇಕಾದ್ರೆ ಈ ಭೂಮಿ ಮೇಲೆ ಅವರನ್ನ ಬಿಡಿಸಲು ಯಾರಿಗೂ ಸಾಧ್ಯವಾಗುವುದಿಲ್ಲ, ಯಾರಿಗೂ ಸಾಧ್ಯನೂ ಇಲ್ಲ. ನೆಬೂಕದ್ನೆಚ್ಚರನು ಇಂಥ ಸಂಕಷ್ಟಕ್ಕೊಳಗಾದ. ಆತನಿಗೆ ಪ್ರಾಣದ ಭಯವಿದೆ, ಏನು ಆತಂಕವಿದೆ, ಏನು ನಡೀತದೆ ಅಂತಕ್ಕಂಥ ಭಯಂಕರವಾದಂತ ಹೋರಾಟ ಆತನ ಮನಸ್ಸಲ್ಲಿ ನಡೀತಾ ಇದೆ. ಅದನ್ನು ತಿಳ್ಕೊಳ್ಳೋ ತನಕ ಆತನಿಗೆ ಸಮಾಧಾನ. ಹೌದು, ದೇವರು ಮಹಾಕಾರ್ಯವನ್ನ ಈ ಭೂಮಿ ಮೇಲೆ ನಡೆಸುವಾತನಾಗಿದ್ದಾನೆ. ತನ್ನ ಉನ್ನತವಾದಂತ ನಾಮದ ಮಹಿಮೆಯನ್ನ ನೆಬೂಕದ್ನೆಚ್ಚರನಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾನೆ. ಆಗ ಈ ಕನಸು ಆತನಿಗೆ ಬಿದ್ದಿದೆ. ಆ ಕನಸು ಇಡೀ ಲೋಕದ ಚರಿತ್ರೆಯನ್ನ ನೆಬೂಕದ್ನೆಚ್ಚರನಿಗೆ ತಿಳಿಸುವಂತ ಕನಸು, ನೆಬೂಕದ್ನೆಚ್ಚರನ ಅಂತ್ಯವನ್ನ ತಿಳಿಸುವಂತ ಕನಸು, ನೆಬೂಕದ್ನೆಚ್ಚರನ ಆದ ನಂತರ ಈ ಲೋಕದ ಅಂತ್ಯದವರೆಗೆ ನಡೆಯುವಂತ ಘಟನೆಗಳನ್ನ ವಿವರಿಸುವಂತ ಕನಸು. ಅದನ್ನ ಯಾವ ಶ್ರೀ ಸಾಮಾನ್ಯನು ಲೌಕಿಕವಾದಂತ ಜ್ಞಾನದಿಂದ, ವಿಜ್ಞಾನದಿಂದ ಆಗಲಿ
ಹೇಳಲಿಕ್ಕೆ ತಿಳಿಸ್ಲಿಕ್ಕೆ ಸಾಧ್ಯ. ಆದರೆ ಆ ಶಕ್ತಿಯನ್ನ ದೇವರು ತನ್ನ ಆತ್ಮನ ಮುಖಾಂತರವಾಗಿ ತಾನು ಆರಿಸಿಕೊಂಡಂತ ತನ್ನ ಭಕ್ತರಿಗೆ ಮಾತ್ರ ಕೊಟ್ಟಿದ್ದ. ಅದನ್ನೇ ತಾನೇ 4ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಅದೇ ರಾಜನಿಗೆ ಕನಸು ಬೀಳ್ತದೆ. ಆ ಕನಸಿನಲ್ಲಿ ಆತನು ಹೇಳದಂತ ರೀತಿ ನಡೆದು ಹೋಗ್ತದೆ. ಆಗ ದಾನಿಯೇಲನನ್ನ ಕರೆಸಿ ಈ ಮಾತುಗಳನ್ನ ಹೇಳುವಂತವನಾಗಿದ್ದ. ದಾನಿಯೇಲನು ಬಂದು ಆ ಕನಸುಗಳನ್ನ, ಆ ಕನಸಿನ ಅರ್ಥವನ್ನ ವಿವರಣೆ ಮಾಡ್ತಾರೆ. ರಾಜನೇ, ನೀನು ಕಂಡಂತ ಕನಸು ಒಂದು ಬಂಗಾರದ ಪ್ರತಿಮೆ. ಆ ಪ್ರತಿಮೆ ಲೋಹಗಳಿಂದ ಮಾಡಲ್ಪಟ್ಟಿತ್ತು. ತಲೆ ಬಂಗಾರದ್ದು, ಎದೆ ತೋಳಿ ಬೆಳ್ಳಿಯದು, ಸೊಂಟ ಮತ್ತು ಹೊಟ್ಟೆ ತಾಮ್ರದ್ದು, ಕಾಲು ಕಬ್ಬಿಣದ್ದು, ಪಾದಗಳು ಕಬ್ಬಿಣ ಮತ್ತು ಮಣ್ಣಿನಿಂದ ಕೂಡಿತ್ತು. ಇದು ಒಂದು ದೊಡ್ಡ ಪ್ರತಿಮೆಯನ್ನ ನೀನು ನೋಡುತ್ತಿರುವಾಗ ಎಲ್ಲಿಂದಲೋ ಒಂದು ಗುಂಡು ಬಂಡೆ ಒಡೆದು ಬಂದು ಆ ಪಾದಗಳಿಗೆ ಹೊಡೆಯಿತು. ಆ ಕ್ಷಣವೇ ಆ ಪ್ರತಿಮೆ ಅಲ್ಲಿ ಚೂರು ಚೂರಾಗಿ ಗಾಳಿಯಲ್ಲಿ ಹುಟ್ಟಿನಂತೆ ತೂರಿಕೊಂಡು ಹೋಯಿತು. ಆ ಬಂಡೆ ಇದ್ದಂತ ಸ್ಥಳದಲ್ಲಿ, ಆ ಪ್ರತಿಮೆ ಇದ್ದಂತ ಸ್ಥಳದಲ್ಲಿ ಆ ಕಲ್ಲು ಬಂಡೆಯು ಒಂದು ದೊಡ್ಡ ರಾಜ್ಯವಾಗಿ ಪ್ರಬಲವಾಗಿ ಬೆಳೆಯಿತು. ಇದು ಇತಿಹಾಸದಲ್ಲಿ ನಡೆದು ಹೋಯಿತು. ಆ ಕಾಲ ಈಗ ಬಂದೊದಗಿದೆ. ಇತಿಹಾಸದ ಚರಿತ್ರೆಯನ್ನ ನಾವು ನೋಡಿದಾಗ ಈ ಕಾಲಘಟ್ಟದಲ್ಲಿ ತಾನು ಎಲ್ಲಾ ದೇಶಗಳಲ್ಲಿ ದೇವರು ತನ್ನ ಕಾರ್ಯವನ್ನ ಮಾಡಿ ಪ್ರತಿಯೊಂದು ದೇಶದಲ್ಲಿಯೂ ಈ ಘಟನೆಗಳು ನೆನಪಿಗೆ ಬರುವ ಹಾಗೆ, ಈ ಘಟನೆಗಳು, ಈ ಪ್ರವಾದನೆಗಳು ಸತ್ಯ ಎಂಬುದನ್ನ ದೇವರು ಕಾರ್ಯನಿರೂಪಿಸುತ್ತಾ ಈ ಕೊನೆಯ ಕಾಲದ ಈ ಗಳಿಗೆಯಲ್ಲಿ ನಡೆಯುವಂತ ಘಟನೆಯನ್ನ, ಈ ಪ್ರವಾದನೆಯನ್ನು ಓದುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಅರ್ಥ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡುವಂತ ನಮ್ಮ ದೇಶದಲ್ಲಿ ನಮ್ಮ ದೇಶವನ್ನ ಆಳುವಂತ ರಾಜರುಗಳ ಕಾಲದಲ್ಲಿಯೂ ಸಹ ಚಲಾವಣೆಯಲ್ಲಿ ನಾಣ್ಯಗಳು, ಪ್ರಪ್ರಥಮವಾಗಿ ನಾಣ್ಯಗಳ ಚಲಾವಣೆಯಾದದ್ದು ಬಂಗಾರದ ನಾಣ್ಯ, ಅನಂತರ ಬಂದದ್ದು ಬೆಳ್ಳಿಯ ನಾಣ್ಯ, ಅನಂತರ ಬಂದದ್ದು ತಾಮ್ರದ ನಾಣ್ಯ, ಅನಂತರ ಬಂದದ್ದು ಲೋಹದಿಂದ, ಕಬ್ಬಿಣದಿಂದ ಮಾಡಿದಂತ ನಾಣ್ಯ. ಈಗ ಮನುಷ್ಯನು ಕರೆನ್ಸಿಯನ್ನ, ಅಂದ್ರೆ ನೋಟನ್ನ ಉಪಯೋಗಿಸುತ್ತಾನೆ. ಈ ಎಲ್ಲಾ ಲೋಹಗಳನ್ನ ಮಣ್ಣಿನಲ್ಲಿ ಹೂತಾಕಿದ್ರು ಸ್ವಲ್ಪ ದಿವಸ ಬಿಟ್ರೆ ಮತ್ತೆ ನಿಮಗೆ ಸಿಗುತ್ತದೆ. ಆದರೆ ನೋಟನ್ನ ತೆಗೆದುಕೊಂಡು ಹೋಗಿ ಮಣ್ಣಿನಲ್ಲಿ ಹಾಕಿ ಮುಚ್ಚಿಟ್ರೆ ಸ್ವಲ್ಪ ದಿವಸ ಆದ್ಮೇಲೆ ಹೋಗಿ ನೀವು ಅದನ್ನ ನೋಡಿದ್ರೆ ಅದು ಸಿಗೋದಿಲ್ಲ, ಅದು ಮಣ್ಣಾಗಿ. ಯಾಕಂತಂದ್ರೆ ಅದು ಮಣ್ಣು. ಇವತ್ತಿನ ಕರೆನ್ಸಿ ಲೋಹ ಮತ್ತು ಕಬ್ಬಿಣ ಮತ್ತು ಮಣ್ಣು ಇವೆರಡು ಸೇರಿ ಈ ಲೋಕದ ಚಲಾವಣೆ. ಇದು ಈ ಲೋಕದ ಅಂತ್ಯದಲ್ಲಿ ಬರುವಂತ ಕರೆನ್ಸಿ. ಈ ಸಮಯದಲ್ಲಿ ತಾನೇ ಲೋಕದ ಅಂತ್ಯ ಆಗ್ತದೆ. ಆ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಈ ಪ್ರತಿಮೆಯ ಅಂತ್ಯದಲ್ಲಿ ಯಾರ ಸಹಾಯವೂ ಇಲ್ಲದೆ ಒಂದು ಗುಂಡು ಬಂಡೆ ಒಡೆಯಲ್ಪಟ್ಟು ಬಂದು ಆ ಪ್ರತಿಮೆಗೆ ಬಡಿಯುತ್ತಾರೆ. ಆ ಪ್ರತಿಮೆ ಈ ಲೋಕದ ಚರಿತ್ರೆ, ಈ ಲೋಕದ ಕಾಲಘಟ್ಟ, ಈ ಲೋಕದ ಸಮಯ ಅಂತ್ಯ ಆಗುವಾಗ ಆ ಬಂಡೆ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನ ಬಂಡೆಯಾಗಿ ಆತನು ಪರಲೋಕದಿಂದ ಬರುವಂತ 2ನೇ ಬರೋಣವನ್ನ ತೋರಿಸುತ್ತಿದ್ದಾನೆ. ಆತನ 2ನೇ ಬರೋಣದ ಸಮಯದಲ್ಲಿ ಈ ಲೋಕಕ್ಕೆ ತೀರ್ಪಾಗುತ್ತೆ. ಈ ಲೋಕದಲ್ಲಿರ್ತಕ್ಕಂಥ ಲೋಕದ ಚರಿತ್ರೆಯ ಇತಿಹಾಸ ಸಂಪೂರ್ಣಗೊಳ್ಳುವಂತೆ, ಮುಕ್ತಾಯವಾಗುವಂತ ಆ ಸಮಯದಲ್ಲಿ ಈ ಲೋಕ ಅಂತ್ಯ ಆಗುತ್ತದೆ. ಸತ್ಯವೇದದ ಪ್ರಕಾರವಾಗಿ ಈ ಲೋಕ ಅಂತ್ಯ ಆಗುವಂಥದ್ದು ಯೇಸು ಕ್ರಿಸ್ತನ 3ನೇ ಸಾರಿ ಬರುವಂತಹ ಸಮಯ. 7ನೇ ಸಾರಿ ಬರುವಂತಹ ಸಮಯದಲ್ಲಿ ಈ ಲೋಕಕ್ಕೆ ನ್ಯಾಯ ತೀರ್ಪು ಆಗ್ತದೆ. ಕ್ರಿಸ್ತನಲ್ಲಿದ್ದಂಥವರು, ಕ್ರಿಸ್ತನಲ್ಲಿ ನಿತ್ಯ ಜೀವಕ್ಕಾಗಿ ನೀತಿವಂತರಾಗಿ ಬದುಕಿದಂಥವರು ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಪರಲೋಕಕ್ಕೆ ಎತ್ತಲ್ಪಡ್ತಾರೆ. ಅಲ್ಲಿ 1000 ವರ್ಷಗಳ ತನಕ ಕ್ರಿಸ್ತನ ಜೊತೆಯಲ್ಲಿ ಅವರು ನಿರಂತರವಾಗಿ ವಾಸಿಸ್ತಾರೆ.
ಅದಾದ ನಂತರ ಯೇಸು ಕ್ರಿಸ್ತನು ತನ್ನ ಯೆರೂಸಲೇಮ್ ಎಂಬ ಮದಲಗಿತ್ತಿಯನ್ನ, ಆ ಪಟ್ಟಣವನ್ನ ತೆಗೆದುಕೊಂಡು ಈ ಲೋಕಕ್ಕೆ ಬರುವಾಗ, ಈ ಭೂಮಿ ಮೇಲೆ 2ನೇ ಸಾರಿ ಬರುವಾಗ ತೀರ್ಪುಗಳಿಗಾಗಿ ನಾಶವಾದಂತ ಎಲ್ಲ ದುಷ್ಟರು, ಆದಿಯಿಂದ ದುಷ್ಟರಾಗಿ ಸತ್ತು ಹೋಗಿರುವಂತ ಎಲ್ಲಾ ದುಷ್ಟರು ಸಮಾಧಿಗಳು ತೆರೆಯಲ್ಪಡುವಾಗ ಯೇಸು ಕ್ರಿಸ್ತನ ಮೇಲೆ ಯುದ್ಧಕ್ಕೆ ಅವರು ಎಚ್ಚರವಾಗ್ತಾರೆ, ಅವರನ್ನ ಎಬ್ಬಿಸ್ತಾರೆ, ಅವರಿಗೆ ಬಿಡುಗಡೆ ಆಗ್ತದೆ. ಅವರು ಕ್ರಿಸ್ತನ ಮೇಲೆ ಯುದ್ಧಕ್ಕೆ ಸಾರುವಾಗ ಆ ಸಮಯದಲ್ಲಿ ಆಕಾಶದಿಂದ ಬೆಂಕಿ ಬಂದು ಈ ಭೂಮಿಯನ್ನ ಸಮಸ್ತವನ್ನು ಸುಟ್ಟು ಬೂದಿ ಮಾಡ್ತದೆ. ಇದು ಈ ಪ್ರವಾದನೆಯ ಅರ್ಥ. ಈ ಭೂಮಿ ಮೇಲೆ ನಡೆಯುವಂತ ಕಾರ್ಯಗಳ ವಿವರಣೆ. ಇದು ಸತ್ಯ. ಇದು ಸತ್ಯ ಅನ್ನೋದಕ್ಕೆ ಪ್ರವಾದನೆಗಳು ಆಧಾರವಾಗಿ ಭೂಮಿ ಮೇಲೆ ಸಾಕ್ಷಿಯನ್ನ ನೀಡುತ್ತಾ ಹೋಗುತ್ತವೆ. ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಈ ಲೋಕದಲ್ಲಿ ಇರತಕ್ಕಂತ ಈ ದೇಶದ ಎಲ್ಲ ಅಧಿಪತಿಗಳು, ರಾಜರುಗಳು, ಪ್ರತಿಯೊಬ್ಬ ಶ್ರೀ ಸಾಮಾನ್ಯನು, ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರು ತಮ್ಮ ಸೃಷ್ಟಿಕರ್ತನಾದಂತ ನಿತ್ಯನಾದಂತ ದೇವರ ಕಡೆಗೆ ತಿರುಗಿಕೊಂಡು ತಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನು ಯಾರು ಎಂಬುದನ್ನು ಹುಡುಕಿ ಕಂಡುಕೊಂಡು ತಮಗೆ ಬರುವಂತ ಮುಂದೊಂದು ದಿನ ತಾವು, ತಮ್ಮ ಕುಟುಂಬ, ಮಕ್ಕಳು ರಕ್ಷಿಸಲ್ಪಡುವುದಕ್ಕೋಸ್ಕರ ಆ ಸೃಷ್ಟಿಕರ್ತನ ಮೇಲೆ ನಂಬಿಕೆ ಇಟ್ಟು ಆತನು ಮಾಡಿದಂತ ತ್ಯಾಗದ ಬಲದಿಂದ ರಕ್ಷಣೆಯನ್ನ ಹೊಂದಿಕೊಂಡು ಪರಿಶುದ್ಧವಾದಂತ ನೀತಿಯನ್ನು ಅನುಸರಿಸಿ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗುವಂತ ಒಂದು ಅವಕಾಶವನ್ನ ಸ್ವಾಮಿ ಈ ಭೂಮಿ ಮೇಲೆ ಮಾಡಿದ್ದಾರೆ. ಆದರೆ ಸುಳ್ಳು ತತ್ವಗಳನ್ನ, ಸುಳ್ಳು ನಂಬಿಕೆಗಳನ್ನ, ಸುಳ್ಳು ಬೋಧನೆಗಳನ್ನ ಕಲ್ಪಿಸಿ ರಾಜರುಗಳ ಮುಂದೆ ಇಡುವ ತನಕ ಈ ರಾಜರುಗಳು ಈ ಭೂಮಿಯನ್ನ ದೇವರ ಕೋಪಕ್ಕೆ ಸಿದ್ಧಪಡಿಸುತ್ತಾ ಹೋಗ್ತಾರೆ ಹೊರತು, ನಾಶನಕ್ಕೆ ಸಿದ್ಧಪಡಿಸ್ತಾ ಹೋಗ್ತಾರೆ ಹೊರತು, ಆ ಜನರು ದೇವರ ಬಳಿಗೆ ಬರುವುದಕ್ಕೆ ಈ ಲೋಕದಲ್ಲಿ ಸುಳ್ಳನ್ನ ನಂಬಿರ್ತಕ್ಕಂಥ ಸುಳ್ಳಿನ ಮೂಲ ಪಿತನಾದಂತ ಸೈತಾನನು ಬಿಡುವುದಿಲ್ಲ. ಈ ಕೊನೆ ಕಾಲದಲ್ಲಿ ಅವರನ್ನ ನಿತ್ಯ ನಾಶನಕ್ಕೆ ಕರ್ಕೊಂಡು ಹೋಗ್ತಾರೆ. ಆದರೆ ಇಂಥ ಸಂದರ್ಭಗಳಲ್ಲಿ ದೇವರು ತನ್ನ ಕಾರ್ಯವನ್ನ ಮಾಡುವ ತನ್ನ ಆತ್ಮನಿಂದ ನಡೆಸಿದಂತ ಜನರನ್ನ ಅಲ್ಲಿಗೆ ಕಳುಹಿಸಿ ತನ್ನ ಆತ್ಮನ ಮುಖಾಂತರವಾಗಿ ಕಾರ್ಯ ಮಾಡುತ್ತಾರೆ. ಈ ಕನಸಿನ ಅರ್ಥವನ್ನ ದಾನಿಯೇಲನು ಮಾತ್ರ ಹೇಳಲಿಕ್ಕೆ ಸಾಧ್ಯ. ದಾನಿಯೇಲನು ಬಂದು ಈ ಕನಸಿನ ಅರ್ಥವನ್ನ ಹೇಳಿದ ಮೇಲೆ ನೆಬೂಕದ್ನೆಚ್ಚರನಿಗೆ ಸತ್ಯ ಅನ್ನೋದು ಅರ್ಥ ಆಗುತ್ತೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ಸತ್ಯವನ್ನ ಆತನು ಆ ಕ್ಷಣದಲ್ಲಿ ನಂಬಿದರು. ಆದರೆ ಅದಾದ ನಂತರ ಅವನು ಅದನ್ನ ಮರೆತು ಬಿಡ್ತಾನೆ ಮತ್ತು ಸುಳ್ಳಿನ ಕೊಂಪಿಯಲ್ಲಿ ಸಿಕ್ಕಿಕೊಳ್ತಾನೆ. ಆತನು ಕಷ್ಟಪಡ್ತಾನೆ, ಮತ್ತೆ ಸಮಸ್ಯೆಗಳಿಗೆ ಒಳಗಾಗ್ತಾನೆ. ಆ ಸಮಯದಲ್ಲಿ ತಾನೇ ಮತ್ತೆ ದೇವರು ಅವನಿಗೆ ಕನಸನ್ನ ಮುಖಾಂತರವಾಗಿ ಮಾತಾಡ್ತಕ್ಕಂಥ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 1ನೇ ವರ್ಷದಲ್ಲಿ ಹೀಗೆ ನೆಬೂಕದ್ನೆಚ್ಚರನು ಈ ಕನಸನ್ನ ಕಾಣ್ತಾನೆ. ಅದರ ಅರ್ಥವನ್ನ ಮತ್ತೆ ಆತನು ದಾನಿಯೇಲನಿಂದಲೇ ಪಡ್ಕೊಳ್ಳಬೇಕು. 4ನೇ ವಚನದಲ್ಲಿ, ನೆಬೂಕದ್ನೆಚ್ಚರನಾದ ನಾನು ನನ್ನ ಆಲಯದಲ್ಲಿ ಹಾಯಾಗಿದ್ದೇನೆ, ಹೌದು ನನ್ನ ಅರಮನೆಯಲ್ಲಿ ಸೊಪ್ಪಾಗಿದ್ದೆನು. ಹೀಗಿರಲು ನನ್ನನ್ನು ಹೆದರಿಸುವ ಒಂದು ಕನಸನ್ನು ಕಂಡೆನು. ಹಾಸಿಗೆಯಲ್ಲಿ ನನಗುಂಟಾದ ಯೋಚನೆಗಳು, ನನ್ನ ಮನಸ್ಸಿಗೆ ಬಿದ್ದ ಸ್ವಪ್ನಗಳು ನನ್ನನ್ನು ಕಳವಳಗೊಳಿಸಿದವು. ಆದುದರಿಂದ ಕನಸಿನ ಅರ್ಥವನ್ನು ನನಗೆ ತಿಳಿಸಲಿಕ್ಕೆ ಬಾಬೆಲಿನ ವಿದ್ವಾಂಸರೆಲ್ಲರನ್ನು ಕರೆತರುವ ಹಾಗೆ ಆಜ್ಞಾಪಿಸಿದನು. ಜೋಯಿಸರು, ಮಂತ್ರವಾದಿಗಳು, ಪಂಡಿತರು, ಸಾಕುನಿಕರು ಇವರು ಸಮ್ಮುಖಕ್ಕೆ ಬಂದಾಗ ನಾನು ಆ ಕನಸನ್ನು ತಿಳಿಸಲು ಅದರ ಅಭಿಪ್ರಾಯವನ್ನು ವಿವರಿಸಲಾರದೆ ಹೋದರು. ನನ್ನ ದೇವರ ಹೆಸರು ಸೇರಿರುವ ಬೆಲ್ತೆಶಚ್ಚರನೆಂಬ ಅಡ್ಡ ಹೆಸರನ್ನು ಹೊಂದಿದ್ದವನು, ಪರಿಶುದ್ಧ ದೇವರುಗಳ ಆತ್ಮವುಳ್ಳವನು ಆದ ದಾನಿಯೇಲನು ಕಟ್ಟ ಕಡೆಯಲ್ಲಿ ನನ್ನ ಸನ್ನಿಧಿಗೆ ಬರಲು ನಾನು ಆ ಕನಸನ್ನು ಅವರಿಗೆ ತಿಳಿಸಿದನು. ಬೆಲ್ತೆಶಚ್ಚರನೇ, ಜೋಯಿಸರಲ್ಲಿ ಪ್ರಧಾನನೇ, ಪರಿಶುದ್ಧ ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಯಾಗಿದೆ ಎಂದು ತಿಳಿದಿದ್ದೇನೆ. ಯಾವ ರಹಸ್ಯವು ನಿನಗೆ ಅಸೋದ್ಯವಲ್ಲವೆಂಬುದು ನನಗೆ ಗೊತ್ತು. ಆದುದರಿಂದ ನಾನು ಕಂಡ ಕನಸನ್ನು ಅದರ ಅರ್ಥವನ್ನು ನನಗೆ ತಿಳಿಸು
ನಾನು ಹಾಸಿಗೆಯ ಮೇಲೆ ಮಲಗಿದ್ದಾಗ ನನ್ನ ಮನಸ್ಸಿಗೆ ಬಿದ್ದ ಕನಸುಗಳು ಇವೆ. 2ನೇ ಸಾರಿ ಕನಸುಗಳು ಬೀಳುವಾಗ ಅದರ ಅರ್ಥವನ್ನ ದಾನಿಯೇಲನ ಕೇಳ್ಬೋದು. ದಾನಿಯೇಲನ ಕಲಿಸ್ತಾರೆ. ಆದ್ರೆ ಇದಕ್ಕೆ ಮೊದಲು ಮತ್ತೆ ತನ್ನ ಜೊತೆಯಲ್ಲಿದ್ದಂತ ಆ ಜೋಯಿಸರನ್ನ ಕರೆಸಿ ವಿಷಯಗಳನ್ನ ಕೇಳ್ತಾನೆ. ಆ ಕನಸಿನ ಅರ್ಥವನ್ನು ಅವ್ರು ಹೇಳಕ್ಕಾಗ. ಕೊನೆಗೆ ದಾನಿಯೇಲನೇ ಬಂದು ನೆಬೂಕದ್ನೆಚ್ಚರ ರಾಜನಿಗೆ ಆತನ ಕನಸಿನ ಅರ್ಥವನ್ನ ವಿವರಣೆ ಮಾಡಿ. ಇಲ್ಲಿ ನಾವು ನೋಡ್ತೇವೆ 16ನೇ ವಚನದಿಂದ, ಅದಕ್ಕೆ ಮಾನಸ ಹೃದಯವು ಹೋಗಿ ಮೃದ ಹೃದಯವು ಬರಲಿ, ಹೀಗೆ ಅದಕ್ಕೆ 7 ವರ್ಷ ಕಳೆಯಲಿ. ಇದು ಅನಿಂಬಸರ ತೀರ್ಮಾನ, ದೇವರ ತೀರ್ಪು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಆಳಿಕೆಯನ್ನು ತನಗೆ ಬೇಕಾದವರಿಗೆ ಒಪ್ಪಿಸಿ ಕನಿಷ್ಠರನ್ನು ಅದರ ಮೇಲೆ ನೇಮಿಸುತ್ತಾನೆಂಬುದು ಜೀವಿತರಿಗೆ ತಿಳಿದು ಬರಬೇಕೆಂಬುದೇ ಈ ತೀರ್ಮಾನವಾಯಿತು ಎಂದು ಸಾರಿದನು. ರಾಜನಾದ ನೆಬೂಕದ್ನೆಚ್ಚರನೆಂಬ ನಾನು ಈ ಕನಸನ್ನು ಕಂಡೆನು. ಬೆಲ್ತೆಶಚ್ಚರನೇ, ನನ್ನ ರಾಜ್ಯದ ಸಕಲ ವಿದ್ವಾಂಸರಲ್ಲಿ ಯಾರು ಅದರ ಅರ್ಥವನ್ನು ತಿಳಿಸಲಾರರು. ನೀನು ಅದನ್ನು ತಿಳಿಸು. ಪರಿಶುದ್ಧ ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಸಿರುವುದರಿಂದ ನೀನು ಶಕ್ತನೇ ಸರಿ. ದಾನಿಯೇಲನು ಮಾತ್ರ ನೆಬೂಕದ್ನೆಚ್ಚರನ ಎಲ್ಲಾ ಕನಸುಗಳಿಗೂ ಅರ್ಥವನ್ನ ವಿವರವನ್ನ ಕೊಡ್ತಾನೆ. ಮತ್ತು ದಾನಿಯೇಲನು ಹೇಳಿದ ಹಾಗೆ ನೆಬೂಕದ್ನೆಚ್ಚರನ ಜೀವಿತದಲ್ಲಿ ನಡೆಯುವಂಥದ್ದನ್ನ ಸತ್ಯವೇದದಲ್ಲಿ ನಾವು ನೋಡುವಂತದ್ದಾಗಿದೆ, ಇತಿಹಾಸದಲ್ಲಿ ನಾವು ತಿಳಿದುಕೊಳ್ಳುವಂತ. ಈ ಕೊನೆ ಕಾಲದಲ್ಲಿಯೂ ಸಹ ಈ ಭೂಮಿ ಮೇಲೆ ಅನೇಕರು ಸುಳ್ಳನ್ನ ಹೇಳಿ ಈ ಜಗತ್ತನ್ನ ದೇವರ ಸತ್ಯದಿಂದ ದೂರ ಕರೆದುಕೊಂಡು ಹೋಗುತ್ತಿದ್ದಾರೆ. ಈ ಲೋಕದ ಅಂತ್ಯವು ಸಮೀಪವಾಗಿದೆ. ಈ ಸಮಯದಲ್ಲಿ ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ಈ ಜಗತ್ತನ್ನ ನಡೆಸುವಂತ ಕಾರ್ಯಗಳು ಹೆಚ್ಚಾಗಿ ನಡೆಯುವಂತವುಗಳಾಗಿವೆ. ಅನೇಕ ಸುಳ್ಳು ತತ್ವಗಳನ್ನ, ಸುಳ್ಳು ಬೋಧನೆಗಳನ್ನ, ಸುಳ್ಳಾದಂತ ವಿಷಯಗಳನ್ನ ನಂಬಿ, ಸುಳ್ಳನ ಮೇಲೆ ಭರವಸೆ ಇಟ್ಟು, ಸುಳ್ಳನ ನಂಬಿಕೊಂಡು ಒಂದೊಂದು ದಿವಸ ಅಲ್ಲಿದ್ದಂತ ಜೋಯಿಸರು, ಸಕೋನಿಕರು, ಪಂಡಿತರು ರಾಜನ ಕೋಪಕ್ಕೆ ಗುರಿಯಾದ ಹಾಗೆ ಭೂಮಿಯನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿದಂತ ದೇವರ ಕೋಪಕ್ಕೆ ಈ ಭೂಮಿಯಲ್ಲಿರ್ತಕ್ಕಂಥ ಸಕಲ ಮನುಷ್ಯರು ಗುರಿಯಾಗುವಂತರಾಗಿದ್ದಾರೆ. ಆದರೆ ದೇವರ ಮಹಾಕೃಪೆಯು ಈ ಭೂಮಿಗೆ ಕಳಿಸಲ್ಪಟ್ಟಿರುವುದರಿಂದ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ನಮಗೋಸ್ಕರ ಕಲ್ವಾರಿಯ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮೆಲ್ಲರನ್ನು, ಸುಳ್ಳನ್ನ ನಂಬಿ ಹಿಂಬಾಲಿಸುತ್ತಿರುವಂತ ಜನರನ್ನ ಸತ್ಯದ ಕಡೆಗೆ ನಡೆಸಲು ತನ್ನ ಸತ್ಯವನ್ನ ಈ ಭೂಮಿ ಮೇಲೆ ತನ್ನ ಸತ್ಯದ ಆತ್ಮನ ಮುಖಾಂತರವಾಗಿ ಕಳಿಸಿಕೊಟ್ಟಿದ್ದಾನೆ. ಸತ್ಯವೇದದ ಮುಖಾಂತರವಾಗಿ ಜಗತ್ತಿನಲ್ಲಿ ನಡೆಯುವಂತ, ಹಿಂದೆ ನಡೆದಿರುವಂತ, ಮುಂದೆ ಆಗುವಂತ ಪ್ರತಿಯೊಂದು ಕಾರ್ಯಗಳಿಗೂ ತಕ್ಕ ಉತ್ತರವನ್ನ ಕೊಟ್ಟಿದ್ದಾನೆ, ವಿವರವನ್ನ ಇಟ್ಟಿದ್ದಾನೆ. ನಂಬಲಿಕ್ಕೆ ಬೇಕಾದಂತ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಇಟ್ಟಿದ್ದಾನೆ. ನಂಬಿ ದೇವರ ವಾಕ್ಯವನ್ನ ಓದುವಂತ ಪ್ರತಿಯೊಬ್ಬನಿಗೂ ದಾನಿಯೇಲನಲ್ಲಿದ್ದಂತ ದೇವರ ಆತ್ಮನು ಅವರ ಹೃದಯಗಳಲ್ಲಿ ಕಾರ್ಯ ಮಾಡುವವನಾಗಿ ಸತ್ಯವೇದದಲ್ಲಿರ್ತಕ್ಕಂಥ ಸಕಲ ಸತ್ಯವನ್ನ ಅರ್ಥ ಮಾಡಿಕೊಡುತ್ತಾ ದೇವರ ನಿಶ್ಚಯವಾದಂತ ನಿತ್ಯತ್ವವನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ಕಾರ್ಯ ಮಾಡುವುದು. ಆದುದರಿಂದ ಈ ಕೊನೆ ಕಾಲದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, ಅರಸನಾಗಲಿ, ಅಧಿಕಾರಿಯಾಗಲಿ, ಅಥವಾ ಸ್ತ್ರೀ ಸಾಮಾನ್ಯನೇ ಆಗಲಿ, ತನ್ನ ಕುಟುಂಬದಲ್ಲಿ ಆಗಲಿ, ತನ್ನ ಬದುಕಿನಲ್ಲಿ ಆಗಲಿ, ತನ್ನ ವ್ಯವಹಾರದಲ್ಲಿ ಆಗಲಿ, ತನ್ನ ಅಧಿಕಾರದಲ್ಲಿ ಆಗಲಿ, ಆತನು ತನ್ನ ಎಲ್ಲಾ ಸಂಕಷ್ಟಗಳಿಂದ, ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆದುಕೊಂಡವನಾಗಿ ತನ್ನ ಜೀವಿತದಲ್ಲಿ ನೆಮ್ಮದಿಯ ಕಾಲಗಳನ್ನ ಈ ಭೂಮಿ ಮೇಲೆ ಅನುಭವಿಸಬೇಕಾದ್ರೆ ಸತ್ಯ ದೇವರಾದಂತ, ನಿತ್ಯ ಜೀವವುಳ್ಳಂತ ಯೇಸು ಕ್ರಿಸ್ತನನ್ನ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಸತ್ಯವೇದವು ಬೋಧನೆ ಮಾಡ್ತದೆ. ಸತ್ಯ ದೇವರಾದಂತ ನಿನ್ನನ್ನು, ನೀನು ಕಳಿಸಿಕೊಟ್ಟಿರುವಂತ ಯೇಸು ಕ್ರಿಸ್ತನನ್ನು ಅರಿಯುವುದೇ ನಿತ್ಯ ಜೀವ ಎಂಬುದಾಗಿ. ದೇವರ ವಾಕ್ಯದ ಮುಖಾಂತರವಾಗಿ, ಪ್ರವಾದನೆಗಳ ಶಾಸ್ತ್ರದ ಆಧಾರದ ಮುಖಾಂತರವಾಗಿ ನಿತ್ಯ ಜೀವದ ಒಡೆಯನಾದಂತ ಯೇಸು ಕ್ರಿಸ್ತನ ವಿಷಯವಾದಂತ ಸತ್ಯವನ್ನ ದೇವರು ಈ ಭೂಮಿ ಮೇಲೆ ಕೊಟ್ಟಿದ್ದಾನೆ. ಆದುದರಿಂದ ಈ ಭೂಮಿ ಮೇಲೆ ವಾಸಿಸುವಂತ ಪ್ರತಿಯೊಬ್ಬ ಮಾನವನು
ಸತ್ಯದ ವೇದದ ಬಳಿಗೆ ಬರಬೇಕಾಗಿದೆ. ಸತ್ಯ ವೇದದಲ್ಲಿ ತನ್ನನ್ನು ಸೃಷ್ಟಿಸಿದಂತ ದೇವರನ್ನ ಹುಡುಕಬೇಕಾಗಿದೆ. ಸತ್ಯ ವೇದದ ಮುಖಾಂತರವಾಗಿ ದೇವರು ತನ್ನನ್ನು ಸೃಷ್ಟಿಸಿ ಈ ಭೂಮಿ ಮೇಲೆ ತನಗಾಗಿ ಇಟ್ಟಿರುವಂತಹ ಉದ್ದೇಶವೇನೆಂಬುದನ್ನು ಅರಿಯಬೇಕಾಗಿದೆ. ಮತ್ತು ತನ್ನ ನಿತ್ಯವಾದಂತಹ ಜೀವಿತಕ್ಕಾಗಿ ದೇವರು ತನ್ನನ್ನ ಪ್ರೀತಿಸಿ ತನಗಾಗಿ ಮಾಡಿದಂತ ಕಾರ್ಯಗಳನ್ನ ಗ್ರಹಿಸಿಕೊಳ್ಳಬೇಕಾಗಿದೆ. ಮತ್ತು ತಾನು ಈ ಭೂಮಿ ಮೇಲೆ ಮಾಡಿರುವ ಪ್ರತಿಯೊಂದು ಪಾಪ ಪಶ್ಚಾತ್ತಾಪ ಪಡಬೇಕಾಗಿದೆ. ಯಾವ ವ್ಯಕ್ತಿಯಲ್ಲಿ ಇಂಥ ಕೃಪೆ ದೊರೆಯಲ್ಪಟ್ಟು ಯಾವ ವ್ಯಕ್ತಿ ಇಂಥ ಆಶೀರ್ವಾದಗಳಿಗೆ ಪಾತ್ರನಾಗ್ತಾನೋ ಅಂತವನಿಗೆ ದೇವರ ಆತ್ಮನ ಮುಖಾಂತರವಾಗಿ ದೇವರ ಮಾರ್ಗಗಳು ತೆರೆಯುತ್ತಾ ಹೋಗ್ತವೆ, ಅವರ ಕಣ್ಣುಗಳು ಕಾಣುತ್ತಾ ಹೋಗ್ತವೆ. ಪರಿಶುದ್ಧಾತ್ಮ ದೇವರು ಅವರನ್ನ ಕೈ ಹಿಡಿದುಕೊಂಡು ದೇವರ ವಾಕ್ಯದ ಮುಖಾಂತರವಾಗಿ ನಿತ್ಯ ಜೀವದ ಮಾರ್ಗದಲ್ಲಿ ನಡೆಸಿ ತಂದೆಯಾದ ದೇವರ ಬಳಿಗೆ ಪರಲೋಕಕ್ಕೆ ಕರ್ಕೊಂಡು ಹೋಗುವಂತನಾಗಿದ್ದಾರೆ. ಅದಕ್ಕಾಗಿ ಸತ್ಯವೇದವು ಆದಿಯಿಂದಲೂ ಸತ್ಯವನ್ನ ಬೋಧಿಸುತ್ತಾ ಸುಳ್ಳಿನ ಮಾರ್ಗಗಳನ್ನ ಮನುಷ್ಯರ ನಡುವೆ ಬಯಲು ಮಾಡುತ್ತಾ ಪ್ರತಿಯೊಬ್ಬ ಮನುಷ್ಯನು ಸತ್ಯದ ಬಳಿಗೆ ಬಂದು ಸತ್ಯ ದೇವರನ್ನ ಅಂಗೀಕಾರ ಮಾಡಿಕೊಂಡು ಸತ್ಯದ ಆತ್ಮನಿಂದ ನಡೆಸಲ್ಪಟ್ಟು ಸತ್ಯ ದೇವರು ಕೊಡುವಂತ ನಿತ್ಯ ಜೀವಕ್ಕೆ ನಡೆಸಲ್ಪಡುವ ಹಾಗೆ ಆದಿಯಿಂದಲೂ ಅಂತ್ಯದವರೆಗೂ ಕಾರ್ಯ ಮಾಡುವಂತ ಸತ್ಯವೇದದಿಂದ ಬರುವಂತ ಪ್ರತಿಯೊಂದು ಮಾತುಗಳು ಸತ್ಯವಾಗಿವೆ. ಸತ್ಯವೇದವು ಪವಿತ್ರಾತ್ಮನಿಂದ ಮಾನವನ ರಕ್ಷಣೆಗಾಗಿ ಕಳುಹಿಸಲ್ಪಟ್ಟಿರುವಂತಹ ನೀತಿಯ ಮಾರ್ಗದ ಬೋಧನೆಗಳಾಗಿ ಪ್ರತಿಯೊಬ್ಬ ಮನುಷ್ಯನು ಸತ್ಯವೇದದಲ್ಲಿ ಹುಡುಕಿದಾಗ ಮಾತ್ರ ಸತ್ಯವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ, ತನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಆದುದರಿಂದ ಪ್ರತಿದಿನ ದೇವರ ವಾಕ್ಯವನ್ನ ಓದುತ್ತಾ ದೇವರ ಭಯಭಕ್ತಿಯಲ್ಲಿ ಜೀವಿಸುತ್ತಾ ದೇವರ ರಾಜ್ಯಕ್ಕಾಗಿ ಹಂಬಲಿಸುವಂತಹ ದೇವರ ಮಕ್ಕಳನ್ನ ಈ ಸತ್ಯದ ಸುವಾರ್ತೆಯನ್ನ ಸಾರುವುದಕ್ಕಾಗಿ ದೇವರು ಕರೆಯುವಂತನಾಗಿದ್ದಾರೆ. ಈ ಭೂಮಿ ಮೇಲೆ ಸುಳ್ಳನ್ನ ಹಿಂಬಾಲಿಸಿ ಸುಳ್ಳಿನ ತತ್ವಗಳನ್ನ ಅನುಸರಿಸಿ ನಾಶವಾಗುತ್ತಿರುವಂತ ಲೋಕದ ಜನರನ್ನ ಈ ನಾಶನದಿಂದ ಬಿಡಿಸಿ ತನ್ನ ಪ್ರೀತಿ ಕೃತ್ಯಗಳೆಂಬ ಕಿರೀಟದಿಂದ ಶೃಂಗರಿಸಿ ತನ್ನ ರಾಜ್ಯದಲ್ಲಿ ಮತ್ತೆ ತಾನು ಸೃಷ್ಟಿಸಿದಂತ ಪ್ರತಿಯೊಬ್ಬ ಮಾನವನು ತನ್ನ ಮಗನು ತನ್ನ ಮಗಳು ತನ್ನ ಜೊತೆಯಲ್ಲಿ ನಿರಂತರವೂ ಇರಬೇಕೆಂಬುದಾಗಿ ದೇವರು ಬಯಸುವಂತ. ಅದಕ್ಕಾಗಿಯೇ ಈ ಭೂಮಿ ಮೇಲೆ ಎಷ್ಟೇ ಕೆಟ್ಟತನಗಳು ಎಂಥ ಭಯಂಕರವಾದಂತ ಪಾಪದ ಕಾರ್ಯಗಳು ನಡೆಯುತ್ತಿದ್ದರೂ ದೇವರು ಅದನ್ನ ಸಹಿಸಿಕೊಂಡು ಈ ಸತ್ಯವು ಅಂತ ಕಠಿಣವಾದಂತ ಮನುಷ್ಯನಿಗೂ ಸಹ ತಿಳಿಸಲ್ಪಟ್ಟು ಅಂತ ಕಠಿಣವಾದ ಪಾಪದ ಹೃದಯವು ಸ್ವಾಮಿ ಕರಗಿ ನೀರಾಗಿ ತನ್ನನ್ನ ತಾನು ತಗ್ಗಿಸಿಕೊಂಡು ತನ್ನ ರಕ್ಷಕನಾದಂತ ಯೇಸು ಕ್ರಿಸ್ತನ ಕ್ರೂಜಿಯ ಬಳಿಗೆ ಬಂದು ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರ ಸನ್ನಿಧಾನದಲ್ಲಿ ಕ್ಷಮೆಯನ್ನ ಬೇಡುವುದಕ್ಕೋಸ್ಕರ ಸ್ವಾಮಿ ಈ ಭೂಮಿಯಲ್ಲಿ ತನ್ನ ಕೃಪೆಯನ್ನ ಅನುಗ್ರಹಿಸಿದ್ದಾನೆ. ಈ ಭೂಮಿಯ ಎಲ್ಲಾ ಪಾಪಗಳನ್ನ ಸಹಿಸಿಕೊಳ್ಳುವಂತನಾಗಿದ್ದಾನೆ. ಈ ಲೋಕದಲ್ಲಿ ಇಂದು ನಡೆಯುತ್ತಿರುವಂತ ಕಾರ್ಯಗಳನ್ನ ನೋಡುವಾಗ ಸೃಷ್ಟಿಕರ್ತನಾದಂತ ದೇವರು ಇದನ್ನು ಎಂದು ದಂಡಿಸಿ ನಾಶಪಡಿಸಬಹುದಾಗಿ, ಆದರೂ ಆತನು ಮಹಾಕೃಪೆಯುಳ್ಳವನಾಗಿರುವುದರಿಂದ ತನ್ನ ಮರಣವನ್ನ ತಡೆದಿದ್ದ. ತಡ ಮಾಡಿ ಆದರೂ ಈ ಲೋಕದ ಜನರು ತಮ್ಮ ಪಾಪಗಳನ್ನ ಬಿಟ್ಟು ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದು ಆತನ ಆತುರದ ಆಸೆಯಾಗಿದೆ. ಅದಕ್ಕಾಗಿ ದೇವ ಜನರನ್ನ ದೇವರು ಕೊನೆ ಕಾಲದಲ್ಲಿ ಸುವಾರ್ತೆ ಸಾರುವುದಕ್ಕೋಸ್ಕರ ನೇಮಿಸಿದ್ದಾರೆ. ಸಭೆಗಳನ್ನ ಈ ಭೂಮಿ ಮೇಲೆ ಇಟ್ಟಿದ್ದಾರೆ. ಪ್ರತಿಯೊಬ್ಬ ಕ್ರೈಸ್ತರನ್ನ ಈ ಭೂಮಿ ಮೇಲೆ ತನ್ನ ಜವಾಬ್ದಾರಿಕೆಗೆ ನೇಮಿಸುವಂತವನಾಗಿದ್ದಾರೆ. ದಾನಿಯೇಲನು ಸತ್ಯದ ಆತ್ಮನಿಂದ ತುಂಬಿದವನಾಗಿ ದೇವರ ಆತ್ಮನಿಂದ ನಡೆಸಲ್ಪಟ್ಟವನಾಗಿ ದೇವರ ಮಹಿಮೆಗಾಗಿ ಈ ಭೂಮಿ ಮೇಲೆ ಸಮಸ್ಯೆ ಇದ್ದಂತ ಸ್ಥಳದಲ್ಲಿ ಹೋಗಿ ಧೈರ್ಯದಿಂದ ದೇವರ ವಾಕ್ಯದ ಬಲದಿಂದ ಕಾರ್ಯ ಮಾಡಿ ರಾಜರನ್ನ ರಾಜರುಗಳನ್ನ ದೇವರ ಕೃಪಾ ಸಿಂಹಾಸನದ ಬಳಿಗೆ ನಡೆಸಿದರು. ಇವತ್ತು ದೇವರ ಮಕ್ಕಳಾದಂತ ನಾವು ಸಹ ದೇವರ ಆತ್ಮನ ಬಲವನ್ನು ಹೊಂದಿದವರಾಗಿ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ವರ್ಗದ ಜನರನ್ನ ಸಂಧಿಸಿ ದೇವರ ಮಹತ್ತನ್ನ ಪ್ರಕಟಪಡಿಸಿ ದೇವರ ಮಾರ್ಗಗಳನ್ನ ಬೋಧಿಸಿ ದೇವರ ಕೃಪೆ ಅವರಿಗೆ ದೊರಕುವಂತೆ ಮಾಡಿ ಯೇಸು ಕ್ರಿಸ್ತನ ಮೇಲನ ನಂಬಿಕೆಯಿಂದ ಸಿಗುವಂತ ನಿತ್ಯ ಜೀವಕ್ಕೆ ಪಾತ್ರರನ್ನಾಗಿ ಮಾಡಬೇಕಾದದ್ದು ಪ್ರತಿಯೊಬ್ಬ ದೇವರ ಮಗನ ದೇವರ ಮಗಳ ಕರ್ತವ್ಯವಾಗಿದೆ.
ಚರಿತ್ರೆಯಲ್ಲಿ ದೇವರು ಪ್ರತಿಯೊಂದು ವಿಷಯಗಳನ್ನ ಗ್ರಹಿಸಿಕೊಂಡು ಅದರಂತೆ ನಡೆಯುವುದಕ್ಕೋಸ್ಕರ ತನ್ನ ಆತ್ಮನ ಮುಖಾಂತರವಾಗಿ ನಮ್ಮನ್ನು ಅಭಿಷೇಕಿಸಿ ತನ್ನ ಮಹಿಮೆಗೋಸ್ಕರ ಉಪಯೋಗಿಸೋದಕ್ಕೋಸ್ಕರ ದೇವರು ತನ್ನ ಮಹತ್ ಕಾರ್ಯಗಳನ್ನ ಇಟ್ಟಿದ್ದಾನೆ. ಅದನ್ನು ಓದುವಂತ ಅರ್ಥ ಮಾಡಿಕೊಳ್ಳುವಂತ ನಾವೆಲ್ಲರೂ ಆ ಸತ್ಯವನ್ನ ಗ್ರಹಿಸಿಕೊಂಡ ಮೇಲೆ ಆ ಸತ್ಯವನ್ನ ಈ ಲೋಕಕ್ಕೆ ತಿಳಿಸಲು ಬದ್ಧರಾಗಿದ್ದೇವೆ. ದೇವರ ಈ ಯೋಜನೆಯಲ್ಲಿ, ದೇವರ ಈ ಸಂಕಲ್ಪದಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕು ಎಂಬುದಾಗಿ ಆತನ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮಾನವನು ಎಲ್ಲಾ ಕಾಲಕ್ಕೂ ಎಲ್ಲಾ ಯುಗದಲ್ಲೂ ತನ್ನ ಮೇಲೆ ನಂಬಿಕೆ ಇಟ್ಟು ಈ ರಕ್ಷಣೆಯನ್ನು ಹೊಂದಬೇಕೆಂಬುದು ದೇವರ ಚಿತ್ತವಾಗಿದೆ. ಎಲ್ಲಾ ಕಾಲದಲ್ಲಿಯೂ ತನಗಾಗಿ ಜೀವಿಸಲು ಆರಿಸಿಕೊಂಡಂತ ತನ್ನ ಭಕ್ತರು ಈ ಉನ್ನತವಾದಂತ ಸತ್ಯವನ್ನ ಈ ಲೋಕಕ್ಕೆ ತಿಳಿಸಿ ನಾಶನದಲ್ಲಿರುವಂತ ಪ್ರತಿಯೊಂದು ಆತ್ಮವನ್ನ ದೇವರ ಕಡೆಗೆ ತಿರುಗಿಸಬೇಕಾದದ್ದು ದೇವರ ಮಕ್ಕಳ ಕರ್ತವ್ಯ. ಅದಕ್ಕಾಗಿಯೇ ಸ್ವಾಮಿ ಈ ಭೂಮಿ ಮೇಲೆ ನಮ್ಮನ್ನ ಕ್ರೈಸ್ತ ನಂಬಿಕೆಗೆ ಕರೆದು ದೇವರ ವಾಕ್ಯದ ಬತ್ತಳಿಕೆಯಿಂದ ತಿಳಿಸಿ ದೇವರ ಆತ್ಮನಿಂದ ನಮ್ಮನ್ನ ಬಲಪಡಿಸಿ ಆತನ ಕೃಪೆಯಿಂದ ದೇವರ ಜ್ಞಾನದಲ್ಲಿ ನಾವು ಬೆಳೆಯುತ್ತಾ ಆತನನ್ನು ಪ್ರೀತಿಸುತ್ತಾ ಆರಾಧಿಸುತ್ತಾ ಆತನ ಬರೋಣಕ್ಕಾಗಿ ಎದುರು ನೋಡುತ್ತಾ ಜೀವಿಸುವಂತವರಾಗಿದ್ದೇವೆ. ಆತನ ಬರೋಣದಲ್ಲಿ ನಮಗೆ ಸಿಗತಕ್ಕ ಪಾಲನ್ನ ನಾವು ಹೊಂದಬೇಕಾದ್ರೆ ಈ ಭೂಮಿ ಮೇಲೆ ಆತನು ನಮಗೆ ಕೊಟ್ಟಿರುವಂತ ಜವಾಬ್ದಾರಿಕೆಯನ್ನು ನಾವು ಸಂಪೂರ್ಣ ಈ ಕೊನೆ ಕಾಲದಲ್ಲಿ ಬದುಕುತ್ತಿರುವಂತ ಈ ಲೋಕದಲ್ಲಿ ಈ ಸುಳ್ಳನ್ನ ನಂಬಿ ನಾಶವಾಗುತ್ತಿರುವಂತಹ ಈ ಜನರಿಗೆ ಸತ್ಯವೇದದ ಸತ್ಯವನ್ನ ತಿಳಿಸುವಂತ ಹಂಗಿನಲ್ಲಿ ನಾವಿದ್ದೇವೆ. ಪೌಲನು ಬರೀತಾನೆ, ಈ ಋಣವನ್ನ ನಾನು ತೀರಿಸಬೇಕಾದ ದೇವರ ವಾಕ್ಯವನ್ನ ಸಾರದೆ ಹೋದರೆ ಅಯ್ಯೋ ನನ್ನ ಗತಿಯನ್ನ ಏನು. ದೇವರ ಮಕ್ಕಳಾದಂತ ನಮಗೆ ಈ ಕೊನೆಯ ಸಂದರ್ಭವನ್ನ ಅತ್ಯಮೂಲ್ಯವಾಗಿ ಸ್ವಾಮಿ ಒದಗಿಸುತ್ತಿದ್ದಾನೆ. ನಾವು ಈ ಲೋಕದ ಜನರಿಗೆ ನಮ್ಮ ಕೈಯಲ್ಲಿ ದೇವರು ಕೊಟ್ಟಿರುವಂತಹ ನಿತ್ಯವಾದ ಸತ್ಯವನ್ನ ತಿಳಿಸಬೇಕಾಗಿದೆ. ಆ ಸತ್ಯವನ್ನ ತಿಳಿಸಲು ದೇವರ ಆತ್ಮನು ನಮ್ಮೊಂದಿಗಿದ್ದಾನೆ. ಆ ವಾಕ್ಯವನ್ನ ತಿಳಿಸಲು ನಾವು ನಮ್ಮ ಜೀವಿತದಲ್ಲಿ ಮುಂದೆ ಒಂದು ಹೆಜ್ಜೆಯನ್ನಿಟ್ಟಾಗ ಕರ್ತನು ನಮ್ಮ ಜೊತೆಯಲ್ಲಿ ತಾನು ಹೆಜ್ಜೆಯನ್ನಿಡುವಂತ ಮತ್ತು ದಾನಿಯೇಲನನ್ನ ಉಪಯೋಗಿಸಿದಂತ ದೇವರು ನಮ್ಮನ್ನು ಉಪಯೋಗಿಸುವಂತಾಗಿದ್ದಾನೆ. ರಹಸ್ಯಗಳನ್ನ ಬಯಲು ಮಾಡ್ತಾನೆ, ಸತ್ಯವನ್ನ ತಿಳಿಸ್ತಾನೆ, ಹೃದಯಗಳನ್ನ ತಿಳಿಸ್ತಾನೆ, ಹೃದಯಗಳನ್ನ ಮಾರ್ಪಡಿಸುತ್ತಾನೆ. ರಾಜರುಗಳ ಮನಸ್ಸನ್ನ ಕರಗಿಸಿ ದೇವ ಜನರ ಬಿಡುಗಡೆಗಾಗಿ, ದೇವ ಜನರ ಹಿತಕ್ಕಾಗಿ, ಮಾನವರ ರಕ್ಷಣೆಗಾಗಿ ದೇವರು ಕಾರ್ಯ ಮಾಡುವ ಉನ್ನತೋನ್ನತನಾದಂತ ದೇವರ ಆತ್ಮನ ಬಲದಲ್ಲಿ ನಂಬಿಕೆಟ್ಟವರಾಗಿ ದೇವರ ಮಕ್ಕಳಾದಂತ ನಾವು ಈ ಉನ್ನತವಾದ ಸೇವೆಯನ್ನ ಮಾಡಲು ಮುಂದಾಗಬೇಕು. ಅದಕ್ಕಾಗಿ ದೇವರು ನಮ್ಮನ್ನ ಎದುರು ನೋಡುವಂತನಾಗಿದ್ದಾರೆ. ಪ್ರತಿದಿನ ಬೆಳಿಗ್ಗೆ ನಾವು ಈ ಎಚ್ಚರವಾಗಿದ್ದು ಪ್ರಾರ್ಥನೆ ಕೂಟದಲ್ಲಿ ಸೇರಿ ಬರುವಾಗ ಪ್ರತಿಯೊಬ್ಬ ದೇವರ ಮಗನನ್ನ, ದೇವರ ಮಗಳನ್ನ ಈ ಕೊನೆ ಕಾಲದಲ್ಲಿ ದೇವರ ಆತ್ಮನು ಪ್ರಬೋಧಿಸುತ್ತಿದ್ದಾನೆ. ಯಾರನ್ನ ಕಳುಹಿಸ ಇಸಾಯನ ಹೇಳ್ತಾನೆ, ನನ್ನನ್ನು ಕಳುಹಿಸು, ಈಗೋ ನಾನಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ರಾಜ್ಯದ ಮರ್ಮವನ್ನು, ರಹಸ್ಯಗಳನ್ನ ಈ ಲೋಕಕ್ಕೆ ತಿಳಿಸಬೇಕಾಗಿದೆ. ಆ ಸೇವೆ ನಮ್ಮ ಮುಂದೆ ಇದೆ. ದೇವರು ನಮ್ಮನ್ನ ಕರೆಯುವಂತನಾಗಿದ್ದಾರೆ. ದೇವರ ಕೂಗಿಗೆ ನಾವು ಹೋಗ್ಬಿಟ್ಟು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ಹಿಂದೆ ನಾವು ದೇವರ ಕೃಪಾಸ್ತಕ್ಕೆ ನಮ್ಮನ್ನ ಒಪ್ಪಿಸಿಕೊಡುವುದಾದ್ರೆ ಅದ್ಭುತ ಸ್ವರೂಪನು, ಪರಾತ್ಪರನು, ಸರ್ವಶಕ್ತನು, ಮಹತ್ಕಾರ್ಯಗಳನ್ನ ಮಾಡುವಂತ ದೇವರು ನಮ್ಮ ಜೀವಿತದಲ್ಲಿ ತನ್ನ ಮಹತ್ಕಾರ್ಯಗಳನ್ನ ಮಾಡ್ತಾ ಈ ಲೋಕದಲ್ಲಿ ತನಗಾಗಿ ಸಿದ್ಧವಾಗಬೇಕಿರುವ ಪ್ರತಿಯೊಂದು ಆತ್ಮವನ್ನು ತನ್ನ ಪರಿಶುದ್ಧವಾದ ರಕ್ತದಿಂದ ತೊಳೆದು ಶುದ್ಧ ಮಾಡಿ ತನ್ನ ರಾಜ್ಯಕ್ಕೆ ಸಿದ್ಧ ಮಾಡುವ ಈ ಅಧಿಕಾರವನ್ನ, ಈ ಅವಕಾಶವನ್ನು ಸ್ವಾಮಿ ನಮಗೆ ಕೊಡ್ತಾರೆ. ನಾನು ಮತ್ತು ನೀವು ಈ ದೇವರ ಕೃಪೆಯನ್ನು, ಈ ಕೃಪಾಶೀರ್ವಾದಗಳನ್ನ ಪಡೆದುಕೊಂಡವರಾಗಿ ದೇವರ ರಾಜ್ಯಕ್ಕಾಗಿ ದುಡಿಯಲು ನಮ್ಮನ್ನು ಒಪ್ಪಿಸಿಕೊಡುವುದಾದರೆ ಕರ್ತನು ನಿಶ್ಚಯವಾಗಿ 30ರಷ್ಟು, 60ರಷ್ಟು, 100ರಷ್ಟು ಪ್ರತಿಫಲವನ್ನ ನಮ್ಮ ಜೀವಿತದಲ್ಲಿ ತನ್ನ ಮಹಿಮೆಗಾಗಿ ಉಂಟು ಮಾಡುವಂತಾಗಿದ್ದಾನೆ. ಹಾಗೆ ಮಾಡುವ ಹಾಗೆ ದಾನಿಯೇಲನಿಗೆ ಕೊಟ್ಟಂತ ದೇವರ ಆತ್ಮನನ್ನ ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ದಾನಿಯೇಲನನ್ನ ಉಪಯೋಗಿಸಿಕೊಂಡ ಹಾಗೆ ಕರ್ತನು ನಮ್ಮೆಲ್ಲರನ್ನ ಉಪಯೋಗಿಸಿಕೊಳ್ಳಲಿ. ದಾನಿಯೇಲನ ಮುಖಾಂತರವಾಗಿ ಈ ಜಗತ್ತಿಗೆ ಸಾರಲ್ಪಟ್ಟಂತ ಸತ್ಯದ ಸುವಾರ್ತೆಯು ನಮ್ಮ ಮುಖಾಂತರವು ಸಾರಲ್ಪಡಲಿ.
ರಕ್ಷಿಸಲ್ಪಡಬೇಕಾದಂತ ಪ್ರತಿಯೊಂದು ಆತ್ಮವು ರಕ್ಷಿಸಲ್ಪಟ್ಟು ದೇವರ ಸನ್ನಿಧಾನದಲ್ಲಿ ನಾನು ಮತ್ತು ನೀವು ನಿಂತುಕೊಳ್ಳುವಾಗ ನಮಗಾಗಿ ಸಿದ್ಧ ಮಾಡಿಕೊಳ್ಳುವ ಪ್ರತಿಫಲವು ಪ್ರಥಮ ಫಲವು ಅವರುಗಳಾಗಿರುವಂತೆ ಕರ್ತನು ನಮ್ಮನ್ನು ಉಪಯೋಗಿಸಲೆಂಬುದು ನನ್ನ ಪ್ರಾರ್ಥನೆಯಾಗಿದೆ. ಅಂತ ಮಹತ್ಕಾರ್ಯಗಳನ್ನ ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ನಡೆಸುವ ಹಾಗೆ ದೇವರ ಆತ್ಮನು ಕಾರ್ಯ ಮಾಡಲೆಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಹಾಗೆ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಾನು ನಿಮ್ಮಲ್ಲಿ ಹೇಳ್ಕೊಳ್ತೇನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರಿ ರಾಜೇಶ್ವರಿ ಅವರು ಇದ್ದಾರೆ. ಅವರು ದೇವರ ರಾಜ್ಯಕ್ಕಾಗಿ, ದೇವರ ಸತ್ಯಕ್ಕಾಗಿ ಈ ಕೊನೆಯ ಕಾಲದಲ್ಲಿ ಎಲ್ಲಾ ಜನಾಂಗಗಳಿಗೆ, ವಿಶೇಷವಾಗಿ ದೇಶವನ್ನು ಆಳುವಂತ ನಾಯಕರುಗಳಿಗೆ ಈ ಸತ್ಯವನ್ನ ಕರ್ತನ ಆತ್ಮನು ಹೀಗೆ ದಾನಿಯೇಲನನ್ನು ಉಪಯೋಗಿಸಿ ತನ್ನ ಸತ್ಯವನ್ನ ಬಯಲು ಮಾಡಿದನು, ಹಾಗೆ ದೇವರ ಸೇವಕರನ್ನು ಉಪಯೋಗಿಸಿ, ದೇವರ ಮಕ್ಕಳನ್ನು ಉಪಯೋಗಿಸಿ ಕೊನೆಯ ಕಾಲದ ಸಂದೇಶವನ್ನ ತಿಳಿಸುವ ಹಾಗೆ ದೇವರ ಆತ್ಮನು ಕಾರ್ಯ ಮಾಡಲಿ. ನಾಶವಾಗುತ್ತಿರುವಂತ ಲೋಕವನ್ನ ನಾಶದಿಂದ ತಪ್ಪಿಸಿ ನಿತ್ಯರಾಜ್ಯಕ್ಕಾಗಿ ಸಿದ್ಧಪಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಸಹೋದರಿ ರಾಜೇಶ್ವರಿ ಅಮ್ಮ ಇದ್ದೀರಾ? ಅಂತ ಲೋಕೇಶ್ ಸರ್ ಅವರು ಇದ್ದಾರೆ. ಪ್ರಾರ್ಥನೆ ಮಾಡ್ಬೋದಾ? ಮಾಡ್ತೀನಿ ಫಸ್ಟ್. హల్లెలూయా. స్తోత్రం 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 స్తోత్రం. ಸರ್ವಶಕ್ತನೇ, ಜಗದ್ರಕ್ಷಕನೇ ಯೇಸಪ್ಪ, ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಎಲ್ಲ ಕೆಡುಗಣ್ಣಾಂತರಗಳನ್ನು ತಪ್ಪಿಸಿ ಮುಂಜಾನೆ ಎದ್ದು ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟಿದ್ದೀರಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಕರ್ತನೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಮಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ಚಿಕ್ಕ ಗುಂಪಾಗಿ ಒಂದು ಹಿಂದಾಗಿ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಕೊಟ್ಟು ನಾವು ನಿಮ್ಮ ವಾಕ್ಯಗಳನ್ನು ಕೇಳುವಾಗ ಸ್ವಾಮಿ ಆ ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸು, ಸಹಾಯವನ್ನು ಮಾಡು. ಆ ವಾಕ್ಯದ ಗೂಢಾರ್ಥಗಳನ್ನು ತಿಳಿಸಿ ಈ ದಿನವೆಲ್ಲ ಸ್ವಾಮಿ ಆ ವಾಕ್ಯಗಳೊಟ್ಟಿಗೆ ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡಿಸು. ಸರ್ವಶಕ್ತನೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ನೀವ್ ಹೇಳಿದಿರ ಸ್ವಾಮಿ, ಎಲ್ಲಿ ಒಬ್ರು ಇಬ್ರು ಕೂಡಿ ನನ್ನನ್ನು ಕೊಂಡಾಡಿ ಆರಾಧಿಸ್ತಾರ ಅವ್ರ ಮಧ್ಯದಲ್ಲಿ ನಾನು ಇರ್ತೀನಿ ಅಂತ ವಾಗ್ದಾನ ಕೊಟ್ಟಂತ ದೇವರು ನೀವು. ವಾಗ್ದಾನ ಪ್ರಕಾರವಾಗಿ ಸ್ವಾಮಿ ಪಾಪಿಗಳಾದ ನಮ್ಮನ್ನೆಲ್ಲರನ್ನು ನೀನು ಆಶೀರ್ವಾದ ಮಾಡಿಸು. ಕರ್ತನೆ, ಪ್ರಾರ್ಥನೆ ಮುಖಾಂತರ ನಮ್ಮನ್ನು ಬಲಪಡಿಸು ದೇವ. ನಿನಗೆ ಸ್ತೋತ್ರವಾಗಿ. ಸರ್ವಶಕ್ತನೇ, ಬೋಧಕರು ತಿಳಿಸಿಕೊಟ್ಟಂತ ಈ ವಾಕ್ಯವನ್ನು ಕೂಡ ಆಶೀರ್ವಾದ ಮಾಡು ಸ್ವಾಮಿ. ಆ ವಾಕ್ಯದ ಗುಣಾರ್ಥಗಳನ್ನು ಹೊರತುಕೊಂಡು ಸ್ವಾಮಿ ನಾವು ನಡೆಯುವಂತೆ ನಮ್ಮನ್ನು ಕರುಣಿಸಿ. ಕರ್ತನೆಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಸಂಸ್ಥೆಯನ್ನು ನಡೆಸ್ತಕ್ಕಂತ ಬೋಧಕರು ರಾಜು ಪಾಸ್ಟರ್ಗಾಗಿ ನಾನು ಸ್ವಾಮಿ ನಿನ್ನಲ್ಲಿ ಬೇಡ್ತಾ ಇದ್ದೀನಿ. ಕರ್ತನೆ, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು, ಅವರ ಮೊಮ್ಮಕ್ಕಳನ್ನು ಕೂಡ ನೀನು ಆಶೀರ್ವಾದ ಮಾಡು ಸ್ವಾಮಿ. ಅವ್ರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ಆಶೀರ್ವಿಸು, ಬಲಪಡಿಸು. ಕರ್ತನೆ, ಇನ್ನು ಹೆಚ್ಚೆಚ್ಚಾಗಿ ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಒಂದು ಕಾರ್ಯಕ್ರಮವು ಈ ಲೋಕದ ಕಟ್ಟ ಕಡೆಯವರೆಗೂ ತಲುಪುವಂತೆ ಸ್ವಾಮಿ ನೀನು ಅದ್ಭುತವನ್ನು ಮಾಡು. ಪ್ರತಿಯೊಬ್ಬರ ಹೃದಯಗಳಲ್ಲಿ ನೀನು ಮಾತಾಡಿಸು. ಹೌದು ಕರ್ತನೆ, ನಿನ್ನ ವಾಕ್ಯಗಳಿಂದ ಇವತ್ತಿನ ದಿವಸ ಸ್ವಾಮಿ ಎಷ್ಟು ಕಲಿತಂತ ಮಕ್ಕಳು ಸ್ವಾಮಿ ಇವತ್ತು ಒಳ್ಳೆ ಮಕ್ಕಳಾಗಿ ಸ್ವಾಮಿ ನಿನ್ನ ಮಾರ್ಗವನ್ನು ಅರ್ಥಕೊಂಡು ನಡೀತಾ ಇದ್ದಾರೆ ಸ್ವಾಮಿ. ಕರ್ತನೆ, ನೀನು ಮಾಡಿದಂತ ಪ್ರತಿಯೊಂದು ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನೇ ಯೇಸಯ್ಯ, ಸ್ತೋತ್ರ 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 ಸ್ವಾಮಿ. ಈ ದಿನದಲ್ಲಿ ನಡೆಯುವಂತ ಎಲ್ಲಾ ಪ್ರಾರ್ಥನೆಗಳನ್ನು, ಸಭೆಗಳನ್ನು ಕೂಡ ನೀನು ಆಶೀರ್ವಾದ ಮಾಡು ಸ್ವಾಮಿ. ಸಭಾ ಪಾಲಕರನ್ನು, ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು. ಅವರು ಮಾಡುವಂತ ಸೇವೆಯನ್ನು ಕೂಡ ನೀನು ಆಶೀರ್ವಾದ ಮಾಡು ಸ್ವಾಮಿ. ಎಲ್ಲಾ ನಿನ್ನ ಮಕ್ಕಳನ್ನು ನೀನು ನಡೆಸುವಾತನು, ಕಾಯುವಾತನು ನೀನೇ ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಅಪ್ಪ. ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಕೂತಿರ್ತಕ್ಕಂಥ ಪ್ರತಿ ಒಬ್ಬೊಬ್ಬರನ್ನು ಕೂಡ ನೀನು ಮುಟ್ಟು ಆಶೀರ್ವದಿಸು ಸ್ವಾಮಿ.
ಅವರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡಪ್ಪ ಕರ್ತನೆ. ಈ ಮುಂಜಾನೆ ವೇಳೆಯಲ್ಲಿ ಎದ್ದು ಕೂತು ಸ್ವಾಮಿ, ಅವ್ರಿಗೆ ಏನು ಸಮಸ್ಯೆಗಳಿದೆ ನಮ್ಗೆ ಗೊತ್ತಿಲ್ಲಪ್ಪ. ನಿನ್ನ ಪ್ರಾರ್ಥನೆಯಲ್ಲಿ ಕೂತು ಅವರು ಪ್ರಾರ್ಥಿಸುವಾಗ ಸ್ವಾಮಿ, ಆ ಪ್ರಾರ್ಥನೆ ಮುಖಾಂತರ ಅವ್ರು ಬೇಡಿದ್ದನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಯಾರ್ಯಾರಲ್ಲಿ ಏನೇನು ಸಮಸ್ಯೆಗಳಿದೆ ನೀನು ಬಲವನಾಗಿದೆಯಪ್ಪ ಕರ್ತನೆ. ನಿನಗೆ ಗೊತ್ತಿಲ್ಲದೆ ಯಾವುದಿಲ್ಲ ಸ್ವಾಮಿ. ಎಲ್ಲವನ್ನು ಬಲ್ಲಾತನು ತಿಳಿದವನು ನೀನು ಸ್ವಾಮಿ. ನಿನ್ನ ಮಕ್ಕಳನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಅನ್ನೋದು ನಿನಗೆ ಗೊತ್ತಿದೆಯಪ್ಪ. ಈ ದಿನದಲ್ಲಿ ನಿನ್ನ ಮಕ್ಕಳಿಗೆ ಅಗತ್ಯ ದಯಪಾಲಿಸಿಕೊಡೋದು ನೀನೇ ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರವಾಗಲಿ ಅಪ್ಪ. ಈ ದಿನದ ಎಲ್ಲಾ ಕೆಲಸ ಕಾರ್ಯಗಳನ್ನು ಕೂಡ ನೀನು ಆಶೀರ್ವಾದ ಮಾಡು ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಒಬ್ಬೊಬ್ರು ಸ್ವಾಮಿ ಒಂದೊಂದು ಸಮಸ್ಯೆ ಇದೆ ಸ್ವಾಮಿ. ನಿನ್ನಲ್ಲಿ ಪ್ರತಿ ದಿನವೂ ಪ್ರತಿ ಗಳಿಗೆಯಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸ್ತಾ ಇದ್ದಾರೆ ಸ್ವಾಮಿ. ಕರ್ತನೆ ಆ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ಪ್ರತಿಯೊಂದು ನಿನ್ನ ಮಕ್ಕಳನ್ನು ನಿನ್ನ ಆಶೀರ್ವದಿಸಿ ನಡೆಸು ಸ್ವಾಮಿ. ನಿನಗೆ ಸ್ತೋತ್ರ ಉಂಟಾಗಲಿ ದೇವ. ಮುಂಬರುವ ಸ್ವಾಮಿ ಎಣಿಕೆ ಕಾರ್ಯಕ್ರಮದಲ್ಲಿ ಸ್ವಾಮಿ, ಈ ದೇಶಕ್ಕೆ ಯಾರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ಬೇಕನ್ನೋದು ನಿನಗೆ ಗೊತ್ತಿದೆಯಪ್ಪ. ಒಳ್ಳೆ ಜನನಾಯಕನನ್ನು ನೀನು ಆರಿಸಿ ಈ ಒಂದು ದೇಶವನ್ನು ಕಾಪಾಡುವಂತ ಮಗನನ್ನು ನೀನೇ ಆಯ್ಕೆ ಮಾಡಿ ನಿಲ್ಲಿಸ್ಬೇಕೆಂದು ನಿನ್ನಲ್ಲಿ ಮೊರೆ ಇಡ್ತಾ ಇದ್ದೀನಿ ಸ್ವಾಮಿ. ಹೌದು ಕರ್ತನೆ, ಈ ಲೋಕದಲ್ಲಿ ಸ್ವಾಮಿ ಕೆಲವರು ಏನೇನೋ ಮಾತಾಡ್ತಾರೆ ಸ್ವಾಮಿ. ಕ್ರೈಸ್ತರ ನಿಮಗೆ ಸೈಟ್ ಕೊಡಲ್ಲ, ಮನೆ ಕೊಡೋದಿಲ್ಲ, ಈ ರೀತಿನಲ್ಲಿ ಸ್ವಾಮಿ ಅವರು ಕೂಡ ಸ್ವಾಮಿ ನಿನ್ನ ಮಕ್ಕಳೇನೆ ಸ್ವಾಮಿ. ತಿಳಿದೇನಾದ್ರೂ ತಪ್ಪು ಮಾತಾಡಿದ್ರೆ ಸ್ವಾಮಿ ಅವರನ್ನು ಕ್ಷಮಿಸಿ, ನಾವು ನಮ್ಮ ತರನ ಅವರು ಮಕ್ಕಳು ಅಂತ ತಿಳಿದು ನಡೆಯುವಂತೆ ಅವ್ರ ಜ್ಞಾನವನ್ನು ಬುದ್ಧಿಯನ್ನು ಕೊಡು ಸ್ವಾಮಿ. ಕರ್ತನೆ, ಕ್ರೈಸ್ತರು ಯಾವುದೇ ತಪ್ಪುಗಳು ಮಾಡಲ್ಲಪ್ಪ. ಅವ್ರು ಮಾಡಂತ ಕೆಲಸ ಸತ್ಯವೇದ ಒಂದೇ ಸತ್ಯ ಏನಂತೂ ಅರ್ಥಕೊಳ್ರಿ ಅಂತ ಒಂದು ಸುವಾರ್ತೆಯನ್ನು ಸಾರುವಾಗ ಅವ್ರಿಗೆ ತುಂಬಾನೇ ನೋವು ಸಂಕಟಗಳೆಲ್ಲ ಕೊಡ್ತಾ ಇದ್ದಾರೆ ಸ್ವಾಮಿ. ಅವ್ರಿಗಾಗಿ ನಾನು ಪ್ರಾರ್ಥಿಸುವಾಗ ಸ್ವಾಮಿ ಅವರನ್ನು ನೀನು ಮುಟ್ಟು ಆಶೀರ್ವದಿಸು. ಅಂತ ಮಕ್ಕಳೆಲ್ಲರೂ ನಿನ್ನ ಸನ್ನಿಧಾನಕ್ಕೆ ಬಂದು, ದೇವರೇ ನಂದು ತಪ್ಪಾಯ್ತು ಸ್ವಾಮಿ, ನಾವು ಈ ರೀತಿನಲ್ಲಿ ಮಾತಾಡಬಾರ್ದು ಅನ್ನೋ ರೀತಿನಲ್ಲಿ ಸ್ವಾಮಿ ಅವ್ರಿಗೆ ಅರ್ಥ ಆಗ್ಬೇಕು ಸ್ವಾಮಿ. ಆ ರೀತಿನಲ್ಲಿ ನಾವೆಲ್ಲರೂ ಪ್ರತಿದಿನವೂ ಪ್ರಾರ್ಥಿಸ್ತಾ ಇದ್ದೀವಿ ಸ್ವಾಮಿ. ಕೆಟ್ಟವರಿಗಾಗಿ ಒಳ್ಳೆಯವರಿಗಾಗಿ ಪ್ರತಿಯೊಬ್ಬರಿಗೂ ನಾವು ಮುಂಜಾನೆ ಎದ್ದು ಸ್ವಾಮಿ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸ್ವಾಮಿ. ಪ್ರತಿಯೊಂದು ಆತ್ಮಗಳ ಹೃದಯದಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಹೌದು ಕರ್ತನೆ, ಈ ದಿನದಲ್ಲಿ ಸ್ವಾಮಿ ಸತ್ಯ ಏನೆಂದು, ಸತ್ಯ ದೇವರು ಯಾರೆಂದು ಅರ್ಥಕೊಳ್ಳಲಿ ಸ್ವಾಮಿ. ಪ್ರತಿಯೊಂದು ಮಕ್ಕಳು ಸ್ವಾಮಿ ನೀನು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನು ತಿಳಿದುಕೊಳ್ಳುವಂತೆ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಸ್ವಾಮಿ ಅವರನ್ನು ಆಶೀರ್ವದಿಸು ಸ್ವಾಮಿ. ಹೌದು ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಎಲ್ಲಾ ರಾಜ್ಯಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಸ್ವಾಮಿ. ಪ್ರತಿಯೊಂದು ರಾಜ್ಯಗಳಲ್ಲಿ ಸ್ವಾಮಿ ನಿನ್ನ ಅದ್ಭುತ ಕಾರ್ಯಗಳು ನಡೀಲಿ ಸ್ವಾಮಿ. ಪ್ರತಿಯೊಬ್ಬರು ಸ್ವಾಮಿ ನಿನ್ನ ಒಂದು ಸೇವೆಯಲ್ಲಿ ನಿಂತು ದೇವ ನಿನ್ನನ್ನು ಅರ್ಥಕೊಂಡು ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಪ್ರತಿಯೊಂದು ರಾಜ್ಯಗಳನ್ನು ನೀನು ಮುಟ್ಟಿ ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಸರ್ವಶಕ್ತ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಎಲ್ಲ ಹಳ್ಳಿಗಳಿಗಾಗಿ ಗ್ರಾಮಗಳಿಗಾಗಿ ನಾನು ಬೇಡ್ತಾ ಇದ್ದೀನಿ ಸ್ವಾಮಿ. ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಸ್ವಾಮಿ ನಿನ್ನ ಒಂದು ನಾಮವು ಎಲ್ಲೆಲ್ಲೂ ಕೊಂಡಾಡುವಂತೆ, ನಿನ್ನ ವಾಕ್ಯಗಳ ಪ್ರಕಾರ ಜೀವಿಸುವಂತೆ ಪ್ರತಿಯೊಂದು ಆತ್ಮಗಳನ್ನು ಎಚ್ಚರಿಸಪ್ಪ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಅಪ್ಪ ತಂದೆ, ಈಗ ಸ್ವಾಮಿ ನಮ್ಮ ಗ್ರಾಮದಲ್ಲಿರುವ ಪ್ರತಿಯೊಂದು ಕುಟುಂಬಗಳಿಗಾಗಿ ನಾನು ಬೇಡ್ತಾ ಇದ್ದೀನಿ ಸ್ವಾಮಿ. ಒಂದೊಂದು ಕುಟುಂಬವನ್ನು ನೀನು ಮುಟ್ಟಿ ಆಶೀರ್ವದಿಸು. ಒಂದೊಂದು ಕುಟುಂಬಗಳಲ್ಲಿ ಒಬ್ಬೊಬ್ಬರ ಆತ್ಮಗಳಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಹೌದು ಕರ್ತನೆ, ಗ್ರಾಮದಲ್ಲಿರೋ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಪ್ರತಿ ಒಬ್ಬೊಬ್ಬರು ಸ್ವಾಮಿ ನಿನ್ನ ಒಂದು ಸೇವೆಯಲ್ಲಿ ಬೆಳೆದು ಸ್ವಾಮಿ ಇವತ್ತಿನ ದಿವಸ ನಾವು ನಂಬಿರೋ ದೇವರು ಸತ್ಯವಾದ ದೇವರಿಂದ ಅರ್ಥಕೊಳ್ಳುವಂತೆ ಸ್ವಾಮಿ ಪ್ರತಿಯೊಂದು ಹೃದಯಗಳಲ್ಲಿ ನೀನು ಮಾತಾಡು ಸ್ವಾಮಿ. ಹೌದು ಕರ್ತನೆ, ತಿಳಿದೋ ಈ ಗ್ರಾಮದಲ್ಲಿ ಏನಾದ್ರು ತಪ್ಪುಗಳು ಮಾಡಿದ್ರೆ ಕ್ಷಮಿಸಿ ಅವರನ್ನು ಆಶೀರ್ವದಿಸು, ಬಲಪಡಿಸು, ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಅಪ್ಪ ತಂದೆಯೇ. ಮತ್ತೊಂದು ಆವರ್ತಿ ನಿನ್ನೆಲ್ಲ ಮೊರೆ ಬಿಡ್ತಾ ಇದ್ದೀನಿ ಸ್ವಾಮಿ. ನಮ್ಮ ಕುಟುಂಬವನ್ನು ಕೂಡ ನಿನ್ನ ಕೈಲಿ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ನಮ್ಮ ಕುಟುಂಬದಲ್ಲಿರೋ ಪ್ರತಿಯೊಬ್ಬರು ನಿನ್ನ ರಕ್ಷಣೆಯಿಂದ ಪಡೆದು ಸ್ವಾಮಿ. ಪ್ರತಿಯೊಬ್ಬರು ನಿನ್ನ ಸತ್ಯವೇದ ಸುವಾರ್ತೆಯನ್ನು ಪ್ರತಿಯೊಬ್ಬರಿಗೂ ತಿಳಿಸಿಕೊಡುವಂತೆ ಸ್ವಾಮಿ ಅವರಲ್ಲಿ ಕಾರ್ಯ ಮಾಡು ಸ್ವಾಮಿ. ಹೌದು ಕರ್ತನೆ,
ನಾವು ಪ್ರತಿದಿನವೂ ಪ್ರತಿ ಗಳಿಗೆಯಲ್ಲಿ ನಿನ್ನನ್ನು ಮರೆಯದಂತೆ ಸ್ವಾಮಿ ನಿನ್ನ ಸೇವೆಯಲ್ಲಿದ್ದು ನಿನಗಾಗಿ ಜೀವಿಸಿ ನಿನಗೆ ಮಹಿಮೆ ತರುವಂತ ಮಕ್ಕಳಾಗಿ ಬೆಳೆಯುವಂತೆ ನಮ್ಮನ್ನು ಕರುಣಿಸು ಸ್ವಾಮಿ. ಕರ್ತನೆ ನಿನ್ಗೆ ಸ್ತೋತ್ರವಾಗಲಿ ಅಪ್ಪ ತಂದೆ. ಈ ಮನೆಯ ಸುತ್ತಿರೋ ನೆರೆಹೊರೆ ಕುಟುಂಬಗಳಿಗಾಗಿ ನಾನು ಬೇಡ್ತಾ ಈ ಸ್ವಾಮಿ, ಪ್ರತಿಯೊಂದು ಕುಟುಂಬಗಳನ್ನು ಮುಟ್ಟು ಆಶೀರ್ವದಿಸು. ಒಂದೊಂದು ಕುಟುಂಬದಲ್ಲಿ ಒಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡು ಕರ್ತನೆ. ಅವರು ಮಾಡುವಂತ ಅವರು ನಿನ್ನ ಒಂದು ಅದ್ಭುತ ಕಾರ್ಯಗಳನ್ನು ಅರಿತು ಸ್ವಾಮಿ, ಈ ಲೋಕದಲ್ಲಿ ಸ್ವಾಮಿ ನಾವೆಲ್ಲರೂ ಪ್ರತಿದಿನವೂ ಸ್ವಾಮಿಗೆ ನಾವು ಪ್ರಾರ್ಥಿಸುವಂತೆ ಅವರಲ್ಲಿ ಕಾರ್ಯವನ್ನು ಮಾಡು ಸ್ವಾಮಿ. ಅದು ಕರ್ತನೆ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ಯಾರ್ಯಾರು ಕಷ್ಟ, ದುಃಖ, ನೋವು, ಚಿಂತೆಗಳಲ್ಲಿ ಇದಾರೆ ಸ್ವಾಮಿ, ಅಂತವರೆಲ್ಲ ಮುಟ್ಟು ಅವರಲ್ಲಿ ನೀನು ಮಾತಾಡು ಸ್ವಾಮಿ. ಕರ್ತನೆ ಹೌದಪ್ಪ, ಎಷ್ಟೋ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಸ್ವಾಮಿ. ನಿನ್ನ ಮಕ್ಕಳಾದ ನಾವು ಪ್ರತಿಯೊಬ್ಬೊಬ್ರು ನೀನು ಮುಟ್ಟಿ ಆಶೀರ್ವದಿಸಿ ಅವರಿಗೆ ಒಳ್ಳೆ ಅದ್ಭುತವನ್ನು ತಿಳಿಕೊಳ್ಳುವಂತೆ ಸ್ವಾಮಿ ನೀನು ಎಚ್ಚರಿಸಪ್ಪ. ನಿನ್ನ ಒಂದು ಸನ್ನಿಧಾನದಲ್ಲಿ ಬಂದು ಸ್ವಾಮಿ ಮರೆ ಇಟ್ಟು ಬೇಡುವಾಗ ಸ್ವಾಮಿ ನಿನ್ನ ಮಕ್ಕಳಾದ ಪ್ರತಿಯೊಬ್ಬೊಬ್ರು ನಿನ್ನ ಆಶೀರ್ವದಿಸು ಸ್ವಾಮಿ. ಈ ಲೋಕದಲ್ಲಿ ಸ್ವಾಮಿ ಇನ್ನು ಎಷ್ಟೋ ಜನ ನಿನ್ನನ್ನು ಮರ್ತಿದ್ದಾರೆ ಸ್ವಾಮಿ, ಅವರೆಲ್ಲರೂ ನಿನ್ನನ್ನು ಅರ್ಥಕೊಳ್ಳುವಂತೆ ಒಂದು ಅದ್ಭುತ ಕಾರ್ಯವನ್ನು ನಡೆಸು ಸ್ವಾಮಿ. ಈ ಕರ್ತನೆ ನಿನಗೆ ಸ್ತೋತ್ರವಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಪ್ರತಿಯೊಂದು ವಿಷಯಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದ ಸ್ವಾಮಿ. ಈ ದಿನದಲ್ಲಿ ನಡೆದಂತೆ ಎಲ್ಲ ಪ್ರಾರ್ಥನೆ ಕೂಟಗಳನ್ನು, ಸಭೆಗಳನ್ನು, ಸಭಾ ಪಾಲಕರನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದ ಸ್ವಾಮಿ. ಈ ದಿನದಲ್ಲಿ ನಮಗೆ ತಿಳಿಸಿಕೊಟ್ಟಂತ ಎಲ್ಲಾ ವಾಕ್ಯಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದ ಸ್ವಾಮಿ. ನಮ್ಮ ಕುಟುಂಬವನ್ನು, ಈ ಕುಟುಂಬದಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನನ್ನನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ, ನನ್ನನ್ನು ನಾನು ತಗ್ಗಿಸಿಕೊಂಡು ಭಯಭಕ್ತಿಯುಳ್ಳವನಾಗಿ ಸ್ವಾಮಿ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ಯೇಸುವೇ, ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಲೋಕೇಶ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪಾಸ್ಟರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪಾಸ್ಟರ್, ಇದು ರಾಹುಲ್ ನಮ್ಮ ಸಿಸ್ಟರ್ ಮಗನ ಅವ್ರ ಫ್ಯಾಮಿಲಿಗೋಸ್ಕರ, ರಾಹುಲ್, ಕವಿತಾ ಮತ್ತೆ ಕುಶಲ್ ಅವ್ರು ಇನ್ನು ದೇ ಆರ್ ಟು ಲೀವ್ ಟು MP ಮಧ್ಯಪ್ರದೇಶ್ಗೆ. ಲಾಂಗ್ ಗ್ಯಾಪ್ ದೇ ಆರ್ ಜಾಯ್ನಿಂಗ್ ದೇರ್ ಫಾದರ್ ಹಸ್ಬೆಂಡ್. ಸೊ ಅವ್ರು ಇನ್ನೂ ಪ್ಲಾನ್ ಮಾಡ್ತಾ ಇದಾರ. ಸೊ ಜಸ್ಟ್ ಪ್ರೇ ಫಾರ್ ದೆಮ್ ಪಾಸ್ಟರ್. ಈಗ ಅವ್ರು ಎಲ್ಲಿದ್ದಾರೆ? ಈಗ ಪುಣೆಲಿದ್ದಾರೆ. ಪುಣೆಯಿಂದ MP ಶಿಫ್ಟ್ ಮಾಡೋ ಪ್ಲಾನ್ ಅಲ್ಲಿ ಇದಾರ. ಲಾಂಗ್ ಗ್ಯಾಪ್ ದೇ ಆರ್ ಶಿಫ್ಟಿಂಗ್. ಯಾಕಂದ್ರೆ ಅವರು ಈಸ್ ಅ ಬ್ರಾಹ್ಮಿನ್ ಫೆಲೋ. ಅದೇ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು. ಈಗ ಮತ್ತೆ ನಾನು ಸ್ವಲ್ಪ ಮಾತಾಡಿ ಎಲ್ಲ ಇದು ಮಾಡಿದ್ದೇನೆ. ಸೊ ನೌ ದೇ ಆರ್ ಶಿಫ್ಟಿಂಗ್, ಟ್ರೈಂಗ್ ಟು ಶಿಫ್ಟ್ ಮೋಸ್ಟ್ ಪ್ರಾಬಬ್ಲಿ 99% ಹೋಪ್ಸ್ ಇದೆ. ಸೊ ಜಸ್ಟ್ ಪ್ರೇ ಫಾರ್ ದೆಮ್ ಸೇಫ್ ಇದಕ್ಕೆ. ಪ್ಲೀಸ್. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಹೇಳಿ. ನಮ್ಮ ದೊಡ್ಡ ಸೊಸೆಯವರಿಗೆ ಹುಷಾರಿಲ್ಲ, ಉಷಾ ಅಂತ ಹೇಳ್ಬಿಟ್ಟು. ಉಷಾ ಅಂತ ಹೇಳ್ಬಿಟ್ಟು ಉಷಾ ಮತ್ತೆ ಅವರು ಯಜಮಾನ್ರು ಶಿವ ಅವ್ರ ಮಗನು ಆರೋಗ್ಯವಾಗಿ ಪ್ರಾರ್ಥನೆ ಮಾಡಿ ಅವ್ರ ಕುಟುಂಬಕ್ಕಾಗಿ, ಮತ್ತೆ ರಾಹುಲ್ ಮಂಗಳ ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿದ್ರು. ರಾಹುಲ್ ಅವ್ರ ಮಿಸ್ಸಸ್ ಈಗ 4 ತಿಂಗಳು ಆಗಿದೆ. ಆ ಮಗು ದೇವರ ಆಶೀರ್ವಾದದಿಂದ ಬೆಳಿಲಿ ಅನ್ನೋದು ಪ್ರಾರ್ಥನೆ ಮಾಡಿ ಅವ್ರಿಗೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ನಿನ್ನ ವಾಕ್ಯದ ಬಳಿಗೆ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಲೋಕದ ಇತಿಹಾಸದ ಚರಿತ್ರೆಯಲ್ಲಿ ಮಾನವನ ಭವಿಷ್ಯವನ್ನ ರೂಪಿಸಿ ಸೃಷ್ಟಿಸಿದಂತ ಪ್ರತಿಯೊಬ್ಬ ಮಾನವನಿಗೂ ನಿನ್ನ ಪರಲೋಕ ರಾಜ್ಯದ ಮಾರ್ಗಗಳನ್ನ ಬೋಧಿಸುತ್ತಾ ನಿನ್ನ ರಕ್ಷಣೆಯ ಮಾರ್ಗದಲ್ಲಿ ಸ್ವಾಮಿ ನಿನ್ನನ್ನು ಅಂಗೀಕರಿಸಿಕೊಳ್ಳಲು, ನಿನ್ನನ್ನು ಆರಾಧಿಸಲು ಕೊಟ್ಟಂತ ಈ ಎಲ್ಲ ಕೃಪೆಗಾಗಿ ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ಸ್ವಾಮಿ. ಅಲ್ಪರಾದಂತ ನಮಗೆ ನಿನ್ನ ಆತ್ಮನ ಬಲವನ್ನ ಅನುಗ್ರಹಿಸಿ ಪರಿಶುದ್ಧಾತ್ಮ ದೇವರ ಬಲದಿಂದ ಸ್ವಾಮಿ ಈ ಲೋಕದಲ್ಲಿರುವಂತ ಸಕಲ ಕುಲ ಭಾಷೆ ಪ್ರತಿ ಜನಾಂಗಗಳಿಗೆ
ನಿನ್ನ ಸತ್ಯದ ಮರ್ಮವನ್ನ ತಿಳಿಸುವಂತೆ, ಸಾರಿ ಹೇಳುವಂತೆ ಈ ಕೃಪೆಯನ್ನ ಕೊಟ್ಟದಕ್ಕಾಗಿ ನಿನಗೆ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ ಸ್ವಾಮಿ. ಕೊನೆಯವರೆಗೂ ಈ ಲೋಕದಲ್ಲಿ ಸೈತಾನನ ಕಾರ್ಯಗಳು ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯುವಂತವುಗಳಾಗಿವೆ ಸ್ವಾಮಿ. ಎಲ್ಲ ಕಾಲಕ್ಕೂ ಸೈತಾನನು ತನ್ನ ಸುಳ್ಳನ್ನ ನಂಬುವ ಹಾಗೆ ಅನೇಕರನ್ನ ಈ ಭೂಮಿ ಮೇಲೆ ಪ್ರೇರೇಪಿಸಿ ರಾಜ್ಯಗಳನ್ನು, ರಾಜ್ಯಾಧಿಕಾರಿಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡು ನಿನ್ನ ಮಾರ್ಗಗಳನ್ನ ಡೊಂಕು ಮಾಡುತ್ತಾ, ಸತ್ಯವನ್ನ ಅಲ್ಲಗಳೆಯುತ್ತಾ, ನೀತಿಯನ್ನ ಕೆಡಿಸಲು ತನ್ನೆಲ್ಲಾ ಕುತಂತ್ರಗಳನ್ನ ಉಪಯೋಗಿಸುತ್ತಾ ಕೊನೆಯವರೆಗೂ ಸ್ವಾಮಿ ಜನರನ್ನ ತನ್ನ ಬಂಧನದಲ್ಲಿ ಇಟ್ಟುಕೊಳ್ಳುವಂತ ಪ್ರಯತ್ನವನ್ನ ಮಾಡುವಂತವನಾಗಿದ್ದಾನೆ ಸ್ವಾಮಿ. ಆದ್ರೆ ಯೇಸು ಕ್ರಿಸ್ತನ ಶಿಲುಬೆಯ ಮೇಲಿನ ಮರಣದಿಂದ ಸ್ವಾಮಿ, ಆತನು ಸತ್ತು ಮೃತ್ಯುಂಜಯನಾಗಿ ಎದ್ದು ಬಂದ ಕೂಡಲೇ ಸ್ವಾಮಿ ಸೈತಾನನ ಎಲ್ಲಾ ಬಲವು ಬಿದ್ದು ಹೋಯಿತು ಸ್ವಾಮಿ. ಆತನ ಕೊಂಡಿಯು ಕಳಚಿ ಬಿದ್ದಿತ್ತು ಸ್ವಾಮಿ. ಇವತ್ತು ಪ್ರತಿಯೊಬ್ಬ ಮಾನವನ ಬಳಿಗೆ ನಿನ್ನ ಸತ್ಯದ ವಾಕ್ಯವು ಸ್ವಾಮಿಯವರ ಹೃದಯಗಳನ್ನ ಮುಟ್ಟುವಾಗ, ಪರಿಶುದ್ಧಾತ್ಮ ದೇವರೊಟ್ಟಿಗೆ ಮಾತನಾಡುವಾಗ, ಅವರ ಹೃದಯದ ಬಂಧನದಿಂದ ಅವರನ್ನ ಬಿಡುಗಡೆ ಮಾಡಿ ಸೈತಾನ ಬಲೆಯಿಂದ ಅವರನ್ನ ತಪ್ಪಿಸಿ ಪರಲೋಕದ ನಿತ್ಯವಾದಂತ ದೇವರ ಬಳಿಗೆ, ಪರಿಶುದ್ಧನಾದಂತ ತಂದೆಯ ಬಳಿಗೆ ಅವರನ್ನ ಕರೆತರುವಂತ ಸ್ವಾಮಿ ಕೃಪೆಯನ್ನ ಸತ್ಯವೇದದ ಮುಖಾಂತರವಾಗಿ ಕೊಟ್ಟಿದ್ದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಈ ಭೂಮಿ ಮೇಲಿರುವಂತ ಪ್ರತಿಯೊಬ್ಬ ಮನುಷ್ಯನು ಸತ್ಯವೇದವನ್ನ ಓದುವಂತ ಅವಕಾಶವನ್ನು ಕೊಡು. ಪ್ರತಿಯೊಬ್ಬ ಮಾನವನಿಗೂ ಸತ್ಯವೇದದಲ್ಲಿರುವಂತ ಸತ್ಯ ದೇವರಾದ ನಿನ್ನ ಪರಿಚಯ ಆಗುವಂತೆ ಕಾರ್ಯ ಮಾಡು. ಪ್ರತಿಯೊಬ್ಬ ದೇಶದ ನಾಯಕರು, ಅಧಿಕಾರಿಗಳು ಸ್ವಾಮಿ ಸತ್ಯವೇನೆಂಬುದನ್ನು ವಿಚಾರಿಸಿ ತಿಳಿದುಕೊಳ್ಳುವಂತೆ ತೋರು. ದಾನಿಯೇಲನಂತ ದೇವರ ಆತ್ಮನುಳ್ಳ ದೇವ ಸೇವಕರನ್ನ ಅವರ ಬಳಿಗೆ ಕಳುಹಿಸಿಕೊಡು. ನೇರವಾಗಿ ನಿನ್ನ ಸತ್ಯವನ್ನ ತಿಳಿಸುವಂತೆ ಕಾರ್ಯ ಮಾಡು. ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನ, ಸಂಕಟವನ್ನ, ಎಲ್ಲಾ ಶೋಧನೆಗಳನ್ನ ಸ್ವಾಮಿ ನಿನ್ನ ಭಕ್ತರ ಮುಖಾಂತರವಾಗಿ, ನಿನ್ನ ಪರಿಶುದ್ಧವಾದ ಆತ್ಮನ ಮೂಲಕವಾಗಿ, ಪರಲೋಕದ ರಾಜ್ಯದ ಸುವಾರ್ತೆಯ ಮುಖಾಂತರವಾಗಿ ಸಂಪೂರ್ಣವಾಗಿ ಲಯಪಡಿಸು ಸ್ವಾಮಿ. ಯೇಸು ಕ್ರಿಸ್ತನಲ್ಲಿರುವಂತ ಬಿಡುಗಡೆಯನ್ನು ಅನುಗ್ರಹಿಸು. ಕ್ರಿಸ್ತನಲ್ಲಿರುವಂತಹ ಶಾಂತಿ ಸಮಾಧಾನವನ್ನು ದಯಪಾಲಿಸಿಕೊಡು. ಯೇಸು ಕ್ರಿಸ್ತನಲ್ಲಿರುವಂತಹ ಪ್ರೀತಿಯನ್ನ, ಅನ್ಯೋನ್ಯತೆಯನ್ನ, ಸೌಹಾರ್ದತೆಯನ್ನ ಸ್ವಾಮಿ ಭೂಮಿ ಮೇಲೆ ದಯಪಾಲಿಸಿಕೊಡು ಕರ್ತನೆ. ಮಳೆಗಾಗಿ ಸ್ತೋತ್ರ ಸ್ವಾಮಿ. ಉತ್ತಮವಾದಂತ ಬೆಳೆಯನ್ನು ಕೊಡು. ಅಲ್ಲಲ್ಲಿ ಇನ್ನೂ ಅನೇಕ ಕಡೆ ಮಳೆಗಾಗಿ ಪ್ರಾರ್ಥಿಸುವಾಗ ಎಲ್ಲಾ ಕಡೆ ನೀನು ಮಳೆಯನ್ನು ಸುರಿಸಿ ಎಲ್ಲಾ ಜೀವಿಗಳನ್ನ ನೀನು ಸಂರಕ್ಷಿಸು ತಂದೆ. ದೇಶದ ನಾಯಕತ್ವವನ್ನು ಹಸ್ತಕೊಪ್ಪಿಸ್ತೇನೆ ಸ್ವಾಮಿ. ಬಡವರ ಹಿತಕ್ಕಾಗಿ ಸ್ವಾಮಿ, ಅನಾಥರ ಹಿತಕ್ಕಾಗಿ, ಕಷ್ಟ ಸಂಕಟ ಬಾಧೆಗಳಲ್ಲಿ ಸಿಕ್ಕಿಕೊಂಡು ಬಳಲುತ್ತಿರುವಂತ ಜನರ ಹಿತಕ್ಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಕರುಣೆಯುಳ್ಳ ದೇವರೇ, ನಿನ್ನ ಕೃಪೆಯಿಂದ ಕರ್ತನೆ ನಿನ್ನ ದೂತನ್ನ ಕಳಿಸಿ ಅಂತವರ ಹಿತಕ್ಕಾಗಿ ಕಾರ್ಯ ಮಾಡು. ನಿನ್ನ ಪರಲೋಕದ ಸಹಾಯವು ಪರಲೋಕ ರಾಜ್ಯದಿಂದ ಸ್ವಾಮಿ ಅವರಿಗೆ ಒದಗಿ ಬರುವಂತೆ ಕಾರ್ಯ ಮಾಡು. ಪವಿತ್ರಾತ್ಮ ದೇವರು ತಕ್ಕ ಕಾಲದಲ್ಲಿ ತಕ್ಕ ಸಮಯಕ್ಕೆ ಅವರಿಗೆ ಬೇಕಾದ ಎಲ್ಲ ಸಹಾಯಗಳನ್ನು ಒದಗಿಸಿಕೊಟ್ಟು ಎಲ್ಲಾ ಕಷ್ಟಗಳಿಂದ ಅವ್ರನ್ನ ಬಿಡುಗಡೆ ಮಾಡಿ ನಿನ್ನನ್ನು ಸಂತೋಷದಿಂದಲೂ ಸಂಭ್ರಮದಿಂದಲೂ ಸಂತುಷ್ಟಿ ಸಹಿತವಾಗಿಯೂ ಆರಾಧನೆ ಮಾಡುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಮ್ಮ ದೇಶಕ್ಕಾಗಿ, ಮುಂದೆ ಬರುವಂತ ದೇಶದ ನಾಯಕತ್ವಕ್ಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಚುನಾವಣೆಯಲ್ಲಿ ಉತ್ತಮವಾದಂತ ದೇಶದ ಭವಿಷ್ಯವನ್ನ ನೀನು ರೂಪಿಸು ಸ್ವಾಮಿ. ಎಲ್ಲಾ ಜನರು ಸಮಾಧಾನದಿಂದ, ನೆಮ್ಮದಿಯಿಂದ, ಸಂತುಷ್ಟಿ ಸಹಿತವಾದಂತ ಜೀವಿತದಲ್ಲಿ ನಿನ್ನನ್ನು ಆರಾಧಿಸಲು, ನಿನ್ನನ್ನು ಕೊಂಡಾಡಲು, ನಿನ್ನ ಕೃಪೆಯನ್ನ ಹೊಂದಿಕೊಳ್ಳಲು ಕಾರ್ಯ ಮಾಡು ಸ್ವಾಮಿ. ನಿನ್ನ ಆತ್ಮನ ಮುಖಾಂತರವಾಗಿ ನಿನ್ನ ಸೇವೆಗೆ ಅನುಕೂಲಕರವಾದಂತ ವ್ಯವಸ್ಥೆಯನ್ನ ನಮ್ಮ ಭಾರತ ದೇಶದಲ್ಲಿ ಮಾಡಿ ನಿನ್ನ ನಾಮವನ್ನ ಘನಪಡಿಸಬೇಕೆಂದಾಗಿ ಹೇಳ್ತೀನಿ ಸ್ವಾಮಿ. ಉತ್ತಮವಾದಂತ ಆಡಳಿತವನ್ನು, ಉತ್ತಮವಾದಂತ ಸರ್ಕಾರವನ್ನು, ಉತ್ತಮವಾದಂತ ನಾಯಕತ್ವವನ್ನು ನಮ್ಮ ಭಾರತ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ದಯಪಾಲಿಸಬೇಕೆಂದು ಹೇಳ್ತೇನೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ತಲೆಬಾಗಿ ಬಂದಿರುವಂತ ಪ್ರಿಯರನ್ನ ನಿನ್ನ ಹಸ್ತಕೊಪ್ಪಿಸ್ತೇನೆ ಸ್ವಾಮಿ. ಹಿರಿಯರಂತ ಪ್ರೇಮ ಸಾರವರನ್ನು ಆಶ್ವಾಸಕ್ಕಾಗಿ ಸ್ತೋತ್ರ. ಅವರ ಮಕ್ಕಳನ್ನು ನಿನ್ನ ಭಯಭಕ್ತಿಯಲ್ಲಿ ನಡೆಸೋದಕ್ಕಾಗಿ ಸ್ತೋತ್ರ. ಸತ್ಯದಲ್ಲಿ ನೀತಿಯಲ್ಲಿ ಸೇರಿಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಅವರು ಅನೇಕರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಕೇಳ್ಕೊಂಡಿರುವಾಗ ಅವ್ರನ್ನ ಹಸ್ತಕೊಪ್ಪಿಸ್ತೇನೆ ಸ್ವಾಮಿ. ಸಹೋದರಿ ಕವಿತಾ ಮತ್ತು ಅವರ ರಾಹುಲ್ ಅವರು ಸ್ವಾಮಿ ಅವರ ಯಜಮಾನರು ಹಾಗೂ ಅವ್ರ ಮಗನು ಕುಶಾಲ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಈ ಕುಟುಂಬವು ಕರ್ತನೆ ನಿನ್ನಲ್ಲಿ ಭಯಭಕ್ತಿಯ ಕುಟುಂಬವಾಗಿ ನಿನ್ನ ಮೇಲೆ ನಂಬಿಕೆ ವಿಶ್ವಾಸಗಳನ್ನ ಹೊಂದಿದವರಾಗಿ ಬದುಕುವಂತೆ ಕಾರ್ಯ ಮಾಡು. ನಿನ್ನ ಮೇಲಿನ ನಂಬಿಕೆಯಿಂದ ಸ್ವಾಮಿ ಮತ್ತೆ ತಮ್ಮ ತಂದೆ ತಾಯಿಗಳ ಬಳಿಗೆ, ತಮ್ಮ ಕುಟುಂಬದ ಬಳಿಗೆ, ತಮ್ಮ ಸಂಬಂಧಿಕರ ಬಳಿಗೆ ಹೋಗುವಂತ ಪ್ರಯತ್ನವನ್ನ ಮಾಡಿರುವಾಗ ನಿನ್ನ ಕೃಪೆಯವರ ಮೇಲಿರ್ಲಿ, ನಿನ್ನ ಪ್ರಸನ್ನತೆ ಅವರೊಂದಿಗೆ ಸ್ವಾಮಿ.
ನಿನ್ನ ನಡೆಸುವಿಕೆ ಅವರೊಂದಿಗಿರಲಿ ಸ್ವಾಮಿ. ನೀನು ಅವರ ಸಂಗಡ ಹೋಗು. ಅವ್ರು ಮಾಡಬೇಕಾದಂತ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಶುಭವನ್ನು ಕೊಡು. ಎಲ್ಲರ ಮನಸ್ಸನ್ನ ಒಂದುಗೂಡಿಸು. ಮತ್ತೆ ಪ್ರೀತಿಯ ಅನ್ಯೋನ್ಯತೆಯಲ್ಲಿ ಅವರು ನೆಲೆಗೊಂಡು ಪರಿಶುದ್ಧವಾದ ನಿನ್ನ ಆತ್ಮನ ಬಲದಿಂದ ಸ್ವಾಮಿ ನಿನ್ನ ಪರಿಶುದ್ಧವಾದ ಆಶೀರ್ವಾದಗಳನ್ನು ಅನುಭವಿಸುವಂತ ಕೃಪೆ ತೋರು. ಸೈತಾನ ಎಲ್ಲಾ ಕಾರ್ಯಗಳನ್ನ ಲಯಪಡಿಸು. ಕೇಡಿನಿಂದ, ಶೋಧನೆಗಳಿಂದ, ಅಪಾಯಗಳಿಂದ ತಪ್ಪಿಸಿ ಕಾಪಾಡು. ನಮ್ಮ ಈ ಪ್ರಾರ್ಥನೆಗೆ ಸದುತ್ತರವಾಗಿ ಆ ಕುಟುಂಬವು ಒಂದಾಗಿ ಸಂತೋಷದಿಂದ ನಿನ್ನನ್ನು ಆರಾಧಿಸುವಂತ ಕೃಪೆಯನ್ನು ದಯಪಾಲಿಸಬೇಕು ಎಂದು ಬೇಡ್ತೇನೆ ಸ್ವಾಮಿ. ಹಿರಿಯರಂತ ಪ್ರೇಮ ಲೋಕೇಶ್ ಸರ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ವಿಶೇಷವಾಗಿ ಸ್ವಾಮಿ ಅವರ ಪ್ರಿಯ ಮಗಳನ್ನ ಮುಟ್ಟಿ ಆಶೀರ್ವಾದ ಮಾಡುವ ಆರೋಗ್ಯದಿಂದ ತುಂಬಿಸು. ಅವರ ಹಿರಿಯ ಸೊಸೆಯನ್ನ ನೀನು ಮುಟ್ಟಿ ಆರೋಗ್ಯದಿಂದ ತುಂಬಿಸು. ಇರುವಂತ ಯಾವುದೇ ಜ್ವರ ಬಾಧೆ ಸಮಸ್ಯೆಗಳನ್ನ ದೂರ ಮಾಡು ಸ್ವಾಮಿ. ಅವರಿಗೆ ಬೇಕಂತ ಪರಿಪೂರ್ಣವಂತ ಆರೋಗ್ಯ ಕೊಡು. ಮಗನಾದಂತ ಶಿವ ಅವ್ರನ್ನ ಆಶೀರ್ವದಿಸು. ಮೊಮ್ಮಗನಾದಂತ ಆರವರನ್ನು ಆಶೀರ್ವದಿಸು. ಆರೋಗ್ಯದಿಂದ ತುಂಬಿಸು. ಕೊರತೆಗಳನ್ನು ನೀಗಿಸು. ಕೇಡಿನಿಂದ ತಪ್ಪಿಸು. ಜಯದ ಮಾರ್ಗದಲ್ಲಿ ನಡೆಸು ಸ್ವಾಮಿ. ವಿಶೇಷವಾಗಿ ರಾಹುಲ್ಗೋಸ್ಕರ ಸ್ತೋತ್ರ ಸಲ್ಲಿಸ್ತೇನೆ. ಮಗನಿಗೆ ಕೊಟ್ಟಂತ ಸ್ವಾಮಿ ಕರ್ತನೆ ಗರ್ಭ ಫಲಕ್ಕಾಗಿ ಸ್ತೋತ್ರ. ಅವರ ಶ್ರೀಮತಿಯನ್ನು ಆಶೀರ್ವದಿಸಿ ಅವರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು ಸ್ವಾಮಿ. ಕೊಟ್ಟಂತ ಪ್ರಥಮ ಫಲಕ್ಕಾಗಿ ನಿನ್ನನ್ನು ಕೊಂಡಾಡ್ತೇನೆ. ಆ ಮಗಳನ್ನ ಬಲಪಡಿಸಿ ಸ್ವಾಮಿ. ಎಲ್ಲಾ ವಿಷಯದಲ್ಲೂ ಶಕ್ತಿಗೊಳಿಸು, ಚೈತನ್ಯ ಪಡಿಸು. ಮಗುವು ಆರೋಗ್ಯವಾಗಿ ಬೆಳೆದು ತಾಯಿ ಸಂಪೂರ್ಣವಾಗಿ ಸುಕ್ಷೇಮದಿಂದ ಹೊಸದಾದಂತ ನವ ಸಸ್ಯವನ್ನ ನಿನ್ನ ಕೃಪೆಯಿಂದ ಹೊಂದುವ ತನಕ ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವಂತೆ ಆಶೀರ್ವಾದದಾಯಕದ ಪ್ರಸವದೊಂದಿಗೆ ನೀನು ಕೊಡುವಂತ ಆಶೀರ್ವಾದದಾಯಕವಾದ ಮಗುವನ್ನ ಪಡೆದು ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ಸಂತೃಪ್ತಿ, ನೆಮ್ಮದಿಗಳು ತುಂಬಿ ನಿನ್ನಲ್ಲಿ ಹೆಚ್ಚಿನ ಭಯಭಕ್ತಿಯುಳ್ಳ ಜೀವಿತವನ್ನ ಅನುಭವಿಸುವಂತೆ ನಿನ್ನ ನೀತಿಗಾಗಿ, ನಿನ್ನ ರಾಜ್ಯಕ್ಕಾಗಿ ತವಕಪಟ್ಟು ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕಾರ್ಯ ಮಾಡು. ವಿಶೇಷವಾಗಿ ಸ್ವಾಮಿ ಈ ಕೂಟದಲ್ಲಿ ಭಾಗವಹಿಸಿರುವಂತ ಸಹೋದರಿ ರಾಜೇಶ್ವರಿಗೋಸ್ಕರ ಪ್ರಾರ್ಥನೆ. ಅವರ ಕುಟುಂಬವನ್ನ ಯಜಮಾನರನ್ನ ಮಕ್ಕಳನ್ನ ಆಶೀರ್ವದಿಸು. ಆರೋಗ್ಯದಿಂದ ತುಂಬಿಸು. ಮಾಡುವಂತ ಸೇವೆನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ಘನವುಳ್ಳ ಸೇವೆ ಸ್ವಾಮಿ. ನಿನ್ನ ಆತ್ಮನ ಭಾರವನ್ನು ಅವರ ಹೃದಯದಲ್ಲಿ ಇಟ್ಟಿದೆ. ಇದಕ್ಕಾಗಿ ಸ್ತೋತ್ರ. ಅವರ ಕುಟುಂಬದ ನಾಯಕ ನೀನಾಗಿದ್ದು ಅವರೆಲ್ಲ ಪ್ರಾರ್ಥನೆಗಳೆಲ್ಲ ಆಲಿಸಿ ಮಕ್ಕಳ ಭವಿಷ್ಯವನ್ನು ರೂಪಿಸಿ ಸೇವೆಯಲ್ಲಿ ಅವರೊಂದಿಗಿದ್ದು ಅವ್ರನ್ನ ಕನಪಡಿಸು. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸುವ ಸ್ವಾಮಿ. ವಿಶೇಷವಾಗಿ ಸಹೋದರಿ ಆನೆಯವರಿಗೋಸ್ಕರ ಪ್ರಾರ್ಥನೆ. ಬಲಪಡಿಸು, ಆಧರಿಸು, ಆಶೀರ್ವಾದ ಮಾಡು, ಕೃಪೆಯಿಂದ ನಡೆಸು, ಸೇವೆ ಉಪಯೋಗಿಸ್ಕೊ, ಮಹಿಮೆ ಒಂದು ಸ್ವಾಮಿ. ಹಿರಿಯಂತ ಇಲ್ಲಿ ನಮ್ಮವ್ರಿಗೋಸ್ಕರ ಪ್ರಾರ್ಥನೆ. ಅವ್ರ ಮಕ್ಕಳಿಗಾಗಿ, ಮೊಮ್ಮಕ್ಕಳಿಗಾಗಿ, ಅವ್ರು ಮಾಡುವಂತ ಸೇವೆಗಾಗಿ, ಅವ್ರು ಮಾಡಿದಂತ ಸೇವೆಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ. ಅವನ್ನ ಬಲಪಡಿಸು, ಆಧರಿಸು, ಪರಾಮರಿಸು. ಇನ್ನಷ್ಟು ಉನ್ನತವಾದಂತ ಸೇವಾ ಜೀವಿತವನ್ನು ಅವ್ರಿಗೆ ಕೊಡು. ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೊ ಸ್ವಾಮಿ. ಬೆಳಗ್ಗೆ ನಾನು ಕುಟುಂಬ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸೊಸೆಯಂದರನ್ನು, ಸೇವೆಯನ್ನು, ಸಭೆಯನ್ನು ನಾನು ಅಷ್ಟಪಡಿಸ್ತೇನೆ. ಈ ಕೊನೆಯ ಕಾಲದಲ್ಲಿ ಸ್ವಾಮಿ ವಿಶೇಷವಾದ ಆತ್ಮನ ಬಲದಿಂದ ನಮ್ಮನ್ನ ತುಂಬಿಸಿ ಈ ಲೋಕದಲ್ಲಿ ನಿನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸು. ಆತ್ಮನ ಕಾರ್ಯಗಳನ್ನ ನಡೆಸು. ನಿನ್ನ ಸೇವೆಯಲ್ಲಿ ಸ್ವಾಮಿ ಮುಟ್ಟಬೇಕಾದಂತ ಆತ್ಮನ ಮುಟ್ಟುವಂತೆ, ಸತ್ಯವನ್ನ ಸಾರುವಂತೆ, ನಿತ್ಯ ಜೀವಕ್ಕಾಗಿ ನಡೆಸುವಂತೆ ನಿನ್ನ ಸೇವಕರಾದ ನಮ್ಮೆಲ್ಲರನ್ನ ನೀನು ಬಲಪಡಿಸಿ. ಎಲ್ಲೆಲ್ಲಿ ನಿನ್ನ ಸುವಾರ್ತೆ ಸೇವೆ ನಡೆಯುತ್ತಾ, ನಿನ್ನ ಸೇವೆಯನ್ನ ಮಾಡುತ್ತಾ ನಿನ್ನ ಸೇವಕರು ಕಾರ್ಯ ಮಾಡುತ್ತಿದ್ದಾರೋ ಆ ಎಲ್ಲ ನಿನ್ನ ಸೇವಕರ ಜೊತೆಯಲ್ಲಿ ನೀನು ಇದ್ದುಕೊಂಡು ಅವರ ಸೇವೆಯಲ್ಲಿ ಅವರ ಕೈಗಳನ್ನ ಬಲಪಡಿಸಿ, ಆಧರಿಸಿ, ಪರಾಮರಿಸಿ, ನೀತಿಯ ಆಶೀರ್ವಾದಗಳಿಂದ ತುಂಬಿಸಿ ಜಯಶಾಲಿಗಳನ್ನಾಗಿ ಮಾಡಿ ನಿತ್ಯ ರಾಜ್ಯವನ್ನು ಸ್ಥಿತಿಗೆ ತರಬೇಕೆಂದು ಬೇಡ್ತೇನೆ. ಈ ದಿನಕ್ಕಾಗಿ ಸ್ತೋತ್ರ. ಬಲವಾಗಿ ಬಂದಿರುವಂತ ನಿನ್ನ ಮಂದಿಯಾದ ನಮ್ಮನ್ನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ದಾನಿಯೇಲನಿಗೆ ಕೊಟ್ಟಂತ ಪ್ರವಾದನ ಆತ್ಮನ ವರವನ್ನು, ಪ್ರವಾದನ ಆತ್ಮನನ್ನು, ಪರಿಶುದ್ಧವಾದಂತ ಆತ್ಮನನ್ನು ನಮಗೆ ಕೊಡು. ನಿನ್ನ ಆತ್ಮನ ವರಗಳಿಂದ ತುಂಬಿಸಿ ನಿನ್ನ ಘನವುಳ್ಳ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸ್ಕೊ. ಮಹಿಮೆ ಒಂದು ಎಲ್ಲಾ ಘನ, ಮಾನ, ಸ್ತುತಿ, ಸ್ತೋತ್ರಗಳು ನಿನ್ನೊಬ್ಬನಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನು ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು,
ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ತಲೆಬಾಗಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ನಿನ್ನ ಪ್ರಿಯರ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನ ಧ್ಯಾನ ಮಾಡುವಂತಹ ಪ್ರತಿಯೊಬ್ಬ ವಿಶ್ವಾಸಿಯ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೇನ್. Praise God. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ